ಹ್ಯಾಪಿ ಈವ್ನಿಂಗ್ ಅಂಡ್ ಗುಡ್ ಈವ್ನಿಂಗ್ ವೀರೇಶ್. ಯಾಕಂದ್ರೆ ಬಹಳ ದಿವಸ ಆದ್ಮೇಲೆ ನಾವು ಒಂದು ಸ್ಕ್ರೀನ್ ಬಂದಿದೀವಿ. ಇವತ್ತು ನಮಗೆ ಒಂದು FIM ಬಗ್ಗೆ ತಿಳಿಸ್ಕೊಡಿ ಅಂತ ಒಂದು ನಮ್ಮ ಸಂಘ ಸರ್ ಗುರುಜಿ ನಮಗೆ ಒಂದು ಸಬ್ಜೆಕ್ಟ್ ನ ಕೊಟ್ಟಿದ್ದಾರೆ. ಎಷ್ಟೋ ಬಹಳ ಇಡೀ ಇಂಡಿಯಾದಲ್ಲಿ ರೋಗ ಮುಕ್ತ ಭಾರತ ಮತ್ತು ಉದ್ಯೋಗ ಮುಕ್ತ ಭಾರತ ಮಾಡ್ಬೇಕಂತ ಹೊರಟಿರುವಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವರ್ಲ್ಡ್ಸ್ ಬೆಸ್ಟ್ MD ಅಂತ ಕರೀತಾರೆ. ಸೊ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಸಂಸ್ಥೆಯ ಸ್ಥಾಪಕರು ಅಂದ್ರೆ V-Star ವೆಲ್ನೆಸ್ ನ ಸ್ಥಾಪಕರಾದಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗ್ರೇಟ್ MD ಸರ್ಗೆ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಗುನು ಈ ಒಂದು ಜೂಮ್ ಪರವಾಗಿ ಅವ್ರಿಗೂ ಕೋಟಿ ಧನ್ಯವಾದ ತಿಳಿಸೋಣ. ಹಾಗೆ ಇವತ್ತೆಲ್ಲ ಯಾರೆಲ್ಲ ಕಾರ್ ಅಚೀವ್ಸ್ ಆಗಿದ್ದಾರೆ ಅವ್ರಿಗೆಲ್ಲಾನು ಕಂಗ್ರಾಟ್ಸ್ ಹೇಳ್ತಾ, ಇವತ್ತು ಯಾರೆಲ್ಲ ನಮ್ಮ ಒಂದು 300 SP ಆಫರ್ ಬಿಟ್ಟಿದ್ರು ಅದಕ್ಕೂ ಎಲ್ರಿಗೂ ಅಚೀವರ್ಸ್ ಎಲ್ಲರಿಗೂ ಕಂಗ್ರಾಟ್ಸ್ ಹೇಳ್ತಾ ಈ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದೀನಿ. ಸೆಷನ್ ಸ್ಟಾರ್ಟ್ ಮಾಡೋಕ್ ಮುಂಚೆ ದೇವ್ರ ಯಾವತ್ತೂ ನಾವೊಂದು ಒಳ್ಳೆ ಕಾರ್ಯ ಸ್ಟಾರ್ಟ್ ಮಾಡ್ಬೇಕು ಪ್ರತಿನಿತ್ಯ ನಾವು ಭಗವಂತನ ನೆನ್ಸ್ಕೋತೀವಿ. ಸೊ ಎಲ್ರು ಒಂದು 2 ಸೆಕೆಂಡ್ ತಮ್ಮ ಮನೆ ದೇವ್ರನ್ನ ನೆನ್ಸ್ಕೊಳ್ತಾ ಈ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇದೀನಿ. ಸೊ ಸ್ಕ್ರೀನ್ ಶೇರಿಂಗ್ ಹಾಗೂ ಇವತ್ತು MC ಮಾಡ್ತಿರುವಂತ ನಮ್ಮ ಡಾಕ್ಟರ್ ಭಾರತಿ ಮೇಡಮ್ಗೂ ಥ್ಯಾಂಕ್ಸ್ ಹೇಳ್ತಂತ ಹೇಳೋಣ. ಜಸ್ಟ್ 7 ಗಂಟೆಗೆ ಫೋನ್ ಮಾಡಿದ್ದೆ, ಇವತ್ತು MC ನೀವೇ ಮಾಡ್ಬೇಕು ಅಂತ. ಬಟ್ ಸ್ಕ್ರೀನ್ ಶೇರಿಂಗ್ ಎಲ್ಲ ಹೊರಗಡೆ ಇರೋದ್ರಿಂದ ನಮ್ಮ ಪ್ರದೀಪ್ ಸರ್ ಹೇಳಿದೀನಿ. ಆದ್ರೂ ಇವತ್ತು ಇಶ್ಯೂ ಇದೆ, ಅಲ್ಲಿ ಪವರ್ ಇಲ್ಲ, ಲ್ಯಾಪ್ಟಾಪ್ ಅಲ್ಲಿ ಬರೀ 20% ಮಾತ್ರ ಚಾರ್ಜ್ ಇದೆ. ಸೊ ಫಾಸ್ಟ್ ಆಗಿ ನಾನು ಇವತ್ತು ಸ್ವಲ್ಪ ಫಾಸ್ಟ್ ಆಗಿನೇ ನಿಮ್ಗೆ FIM ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬೈ V-Star ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಯಾಕೆ FIM ಅಲ್ವಾ ಇವತ್ತಿನ ಸೆಷನ್? FIM ಅಂದ್ರೆ ಏನು? ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ಸೊ ಯಾವುದೇ ಒಂದು ಸಂಸ್ಥೆಗೆ ನಾವು ಜಾಯಿನ್ ಆಗ್ತದೆ, ಈಗ ಯಾವುದಕ್ಕೂ ನಾವು ಪ್ರತಿಯೊಬ್ಬರಿಗೆ ಏನ್ ಹೇಳ್ತೀವಿ, ನಮ್ಮಲ್ಲಿ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ತಗೊಂಡಾಗ ಆರೋಗ್ಯ ಸರಿಯಾಗುತ್ತೆ, ಆರೋಗ್ಯಕ್ಕೆ ಸರಿ ಹೋದಾಗ 4 ಜನಕ್ಕೆ ಶೇರ್ ಮಾಡಬೇಕು, ನಿಮ್ದು ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ, ನಿಮ್ಗೆ ಇನ್ಕಮ್ ಬರುತ್ತೆ ಅಂತ ಹೇಳ್ತೀವಿ, ಹೌದಲ್ವಾ? ನೋಡಿ ಸ್ನೇಹಿತರೆ, ಯಾವತ್ತೇ ಆಗ್ಲಿ ನಾವ್ ಯಾವ್ದೋ ಒಂದು ಕಂಪನಿ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಆ ಕಂಪನಿ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ಅಲ್ವಾ? ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತು, ಕಂಪನಿಯ ಒಂದು ಬ್ಯಾಕ್ ಗ್ರೌಂಡ್ ಇದೆ, ಕಂಪನಿಯಲ್ಲಿ ಪ್ರಾಡಕ್ಟ್ ಎಲ್ಲಿಂದ ಬರುತ್ತೆ ಆಗ್ಲಿ, ಕಂಪನಿಯ ಬಿಸ್ನೆಸ್ ಸ್ಟ್ರಕ್ಚರ್ ಏನಿದೆ, ಇದನ್ನೆಲ್ಲ ತಿಳ್ಕೊಬೇಕು. ಆ ಕಂಪನಿಗೆ ನಾವು ಜಾಯಿನ್ ಆದಾಗ ನಮಗೆ ಏನ್ ಬೆನಿಫಿಟ್ ಇದೆ, ಇದನ್ನೆಲ್ಲ ನಾವು ಫೀಲ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದೀವಾ? ಇಲ್ಲ ಸ್ನೇಹಿತರೆ, ಯಾರಿಗೂ ನಾವು ನಮ್ಮ ಫಸ್ಟ್ ಇನ್ಫಾರ್ಮೇಶನ್ ಬಿಸ್ನೆಸ್ ಗೆ ಬಂದಾಗ ಅದಕ್ಕೆ ಹೇಳೋದು, ಪ್ರತಿ ಭಾನುವಾರ BOP ಇರುತ್ತೆ, ಮತ್ತೆ ಗುರುವಾರ FIM ಕೊಡ್ಲೇಬೇಕು, ನ್ಯೂ ಜಾಯಿನೀಸ್ ಅಂತ ಹೇಳ್ತೀವಿ. ಬಟ್ ಅದನ್ನ ನಾವು ಮಾಡ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಝೂಮ್ ಗೆ ನ್ಯೂ ಜಾಯಿನೀಸ್ ಯಾರಾದ್ರೂ ಇದ್ರೆ ಮೀಟಿಂಗ್ ಬರ್ದಿರಾ ಅವ್ರ ಮನೇಲಿ ಇದ್ದವ್ರಿಗೆ, ನೀವು ಲೀಡರ್ಸ್ ಆಗಿರುವಂತ ನೀವು ಅವ್ರಿಗೆ ಕರೆ ಮಾಡಿ FIM ಗೆ ಕನೆಕ್ಟ್ ಮಾಡ್ಕೊಳ್ಳಿ. ವೆಲ್ಕಮ್ಸ್ ಟು V-Star ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಆಗ್ಲೇ ಹೇಳಿದೆ FIM ಯಾಕೆ ಬೇಕು ನಮಗೆ ಅಂತ. FIM ಬೇಕಾಗಿರೋದು ಮೇನ್ ಆಗಿ ನಮಗೆ ಕಂಪನಿಯ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳಕ್ಕೆ, ಕಂಪನಿಯಲ್ಲಿ ಏನೆಲ್ಲ ಡೆಪ್ತ್ ಅಲ್ಲಿ ನಮ್ಗೆ ಏನಿದೆ, ಏನೆಲ್ಲ ಅಚೀವ್ ಆಗುತ್ತೆ ಅಂತ. ಸೊ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಇಂತ ಒಂದು ಬ್ಯೂಟಿಫುಲ್ PPT ರೆಡಿ ಮಾಡಿ ಕೊಟ್ಟಂತ ನಮ್ಮ ಸಂತೋಷ್ ಸರ್ ಗುರುಜಿಗೆ ಹಾಗೂ ನಮ್ಮ V-Star RK ಫೌಂಡರ್ಗೂ ಮತ್ತೆ V-Star ವೆಲ್ನೆಸ್ ನ ಫೌಂಡರ್ಗೆ ಧನ್ಯವಾದ ತಿಳಿಸೋಣ ಅಂತ. ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಎಲ್ರಿಗೂ ತಿಳ್ಸ್ಕೊಳ್ಳಿಕ್ಕೆ ಈಸಿ ಮಾಡ್ಕೊಟ್ಟಂತ ನಮ್ಮ ಸಂತೋಷ್ ಸರ್ಗೆ. ಹಾಗೆಯೇ ಇಲ್ಲಿ ನೋಡ್ಬೋದು V-Star ವೆಲ್ನೆಸ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ವರ್ಲ್ಡ್ಸ್ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಕರಿತೀವಿ, ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್. ಓಕೆ, ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ಕೋದು ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಅಂತ ಹೇಳ್ತೀವಿ, ಎಲ್ಲ ಅವರು ಅಹಮದ್ ತೆಗೆದ್ಬಿಟ್ಟಿದ್ದಾರೆ, ಬರೀ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ. ಮತ್ತೆ ಹಾಗೆಯೇ ಇನ್ನೊಂದು ಡೈರೆಕ್ಟರ್ ಆದಂತ ನಮ್ಮ ದೇಶ್ಪಾಲ್ ಸರ್ಗುನು ನಾವು ಈ ಒಂದು ವಿಡಿಯೋ ಮುಖಾಂತರ, ಝೂಮ್ ಮುಖಾಂತರ ಅವ್ರಿಗೂ ಧನ್ಯವಾದ ತಿಳಿಸೋಣ. ಪ್ರತಿನಿತ್ಯ ಆರೋಗ್ಯ ಕೊಡ್ತಾ ಎಲ್ರಿಗೂ ಆದಾಯವನ್ನು ಕೊಡಿಸ್ತಾರಂತ ಗ್ರೇಟ್ ಮಹಾನ್ MD ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಎಸ್ ನೆಕ್ಸ್ಟ್ ಸರ್. ಸೊ ಸ್ನೇಹಿತರೆ, ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ. ಈಗ V-Star ವೆಲ್ನೆಸ್ ಸಂಸ್ಥೆ ಯಾವಾಗ ಸ್ಟಾರ್ಟ್ ಆಯ್ತು? 2019 ಅಲ್ಲಿ ಸ್ಟಾರ್ಟ್ ಆಗಿದೆ. ಆಕ್ಚುಲಿ 2016 ಅಲ್ಲಿ ಬೇರೆ ಒಂದು ಹೆಸರಲ್ಲಿತ್ತು, ಬಟ್ ಅದು ಪ್ರಾಡಕ್ಟ್ ಬೇರೆ ಇತ್ತು. ಬಟ್ ಈಗ 2019 ಅಲ್ಲಿ ನಮ್ಮ ಒಂದು ಸಂಸ್ಥೆ ಸ್ಟಾರ್ಟ್ ಆಗಿದೆ. ಅಲ್ಲಿಂದ ಈಗ ಸತತವಾಗಿ 7 ವರ್ಷ ಒಂದು ಆನಿವರ್ಸರಿ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಅಂತ ಇದೆ ಸ್ನೇಹಿತರೆ. ಯಾಕೆ ಇಂಪಾರ್ಟೆಂಟ್ ನೋಟ್ಸ್ ಅಂತ ಕರಿತೀವಿ? ಇವತ್ತು ಬಹಳಷ್ಟು ಜನ ಮೀಟಿಂಗ್ ಹೋದಾಗ ಮೊಬೈಲ್ ಸೈಲೆಂಟ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ನೋಡಿ, ಒಂದು ಸಿಟ್ ಆನ್ ದಿ ಚೇರ್ ಬೈ ಅಟೆಂಡಿಂಗ್ ದಿ ಮೀಟ್ ಟ್ರೈನಿಂಗ್ ಅಂತ. ಯಾಕಂದ್ರೆ ನಾವು ಬಹಳಷ್ಟು ಜನ ಅಡಿಗೆ ಮಾಡ್ತಾ ಇರ್ತೀವಿ, ಕಿಚನ್ ಅಲ್ಲಿ ಫೋನ್ ಇಟ್ಟಿರ್ತೀವಿ, ಅಥವಾ ನಾವು ಬೇರೆ ಕೆಲಸ ಮಾಡ್ತಾ ಮೊಬೈಲ್ ಆನ್ ಮಾಡ್ಬಿಟ್ಟು ಆ ಕಡೆ ಗಮನ ಕೊಡ್ತಾ ಇರ್ತೀವಿ. ಸೊ ಒಂದು ಈ FIM ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸ್ವಲ್ಪ ಸೀರಿಯಸ್ ಆಗಿ ತಿಳ್ಕೊಂಡ್ರೆ ನಿಮಗೆ ಡೌನ್ಲೈನ್ ಆಗಿ ನಿಮ್ಮ ಅಸೋಸಿಯೇಟ್ ಪಾರ್ಟ್ನರ್ಸ್ ಯಾರು ಬರ್ತಿರ್ತಾರೋ ಅವರಿಗೆ ನೀವು ಪ್ರಾಡಕ್ಟ್ ಪ್ಲಾನ್, ಬಿಸ್ನೆಸ್ ಪ್ಲಾನ್ ಆದ್ಮೇಲೆ ಕಂಪನಿ ಬಗ್ಗೆ ಬಿಸ್ನೆಸ್ ಎಂಟ್ರಿ ಆಗಿದ ತಕ್ಷಣ ಅವತ್ತೇನೋ ಅಥವಾ ಮಾರನೇ ದಿವಸ ಹೋಗಿ ಅವ್ರಿಗೆ ಈ ಒಂದು ಕಂಪನಿ ಡೀಟೇಲ್ಸ್ ಕೊಟ್ಟಾಗ 100% ಅವರು ನಮ್ಮೊಟ್ಟಿಗೆ ಇರ್ತಾರೆ ಸ್ನೇಹಿತರೆ. ಡು ನಾಟ್ ಅಟೆಂಡ್ ಎನಿ ಫೋನ್ ಕಾಲ್ಸ್ ಡ್ಯೂರಿಂಗ್ ದಿ ಸೀಸನ್. ಇಲ್ಲಿ ಎಷ್ಟು ಜನ ಝೂಮ್ ಅಲ್ಲಿ ಇರೋರು
ಫೋನ್ ಬಂದ ತಕ್ಷಣ ರಿಸೀವ್ ಮಾಡ್ದಿರೋದು ಇದರ ಇಲ್ಲ. ಖಂಡಿತವಾಗ್ಲು ನಾವ್ ಎಲ್ಲೇ ಇದ್ರು ಫೋನ್ ಬಂದ ತಕ್ಷಣ ಫೋನ್ ಅಟೆಂಡ್ ಮಾಡೇ ಮಾಡ್ತೀವಿ. ಬಟ್ ಸೆಷನ್ ನಡೆಯುವಾಗ ಒಂದು ತುಂಬಾ ಇಂಪಾರ್ಟೆಂಟ್ ಕಾಲ್ ಇದ್ರೆ ಅಟೆಂಡ್ ಮಾಡಿ, ಅಥವಾ ಅದು ಇಂಪಾರ್ಟೆಂಟ್ ಇಲ್ಲದ ಸೆಷನ್ ಮುಗಿಯಾದ್ಮೇಲೆ ಮತ್ತೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಅಂತ ಹೇಳ್ಬೋದು. ಮತ್ತೆ ಯೂಸ್ ಹೆಡ್ಫೋನ್ಸ್ ಫಾರ್ ಬೆಟರ್ ಇನ್ವಾಲ್ವ್ಮೆಂಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಹೆಡ್ಫೋನ್ಸ್ ಯೂಸ್ ಮಾಡಿ ಅಂತ ಹೇಳ್ತಾ ಇದಾರೆ ಅಂದ್ರೆ, ಹೆಡ್ಫೋನ್ಸ್ ಹಾಕೊಂಡಾಗ ನಮ್ಮ ಗಮನ ಬೇರೆ ಕಡೆ ಹೋಗಲ್ಲ. ಯಾಕಂದ್ರೆ ಬೇರೆ ಸೌಂಡ್ ನಮಗೆ ಅಷ್ಟು ಕ್ಲಿಯರ್ ಆಗಿ ಕೇಳ್ಸಲ್ಲ. ಸೊ ಯಾವಾಗ ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕು, ಯಾವಾಗ ಏನ್ ಮಾಡ್ಬೇಕು ಅದಕ್ಕೆ ಹೇಳೋದು, ಒಂದು ಡೈರಿ ಇಟ್ಕೊಂಡು ಒಂದು ಪೆನ್ ಇಟ್ಕೊಂಡು ನಾವು ಹೆಡ್ಫೋನ್ ಹಾಕೊಂಡು ಕೇಳಿಸ್ಕೊಳ್ಳುವಾಗ ಅಲ್ಲಿ ಕೊಡುವಂತ ಪಾಯಿಂಟ್ಸ್ ನಮ್ಗೆ ತುಂಬಾ ಇರುತ್ತೆ. ಸೊ ಡೈರಿ ಪೆನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೇನ್ ಇನ್ಸ್ಟ್ರಕ್ಷನ್ಸ್, ಮೇನ್ ಪಾಯಿಂಟ್ಸ್ ಏನಿರುತ್ತೆ ಅದನ್ನೆಲ್ಲ ನೀವು ಸೆಷನ್ ಅಲ್ಲಿ ನೋಟ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಇದು ಇಂಪಾರ್ಟೆಂಟ್ ನಾವ್ ಎಲ್ಲಾ ಝೂಮ್ ಅಲ್ಲಿ ಹೇಳ್ತಾ ಇರ್ತೀವಿ ಅಲ್ವಾ. ಸೊ ನೋಡಿ, ಗವರ್ಮೆಂಟ್ ಅಪ್ರೂವ್ಡ್ ಅವರ ಅಚೀವ್ಮೆಂಟ್ಸ್ ಏನಂತಪ್ಪ ಅಂದ್ರೆ, ನಮ್ಮ ಒಂದು ಸಂಸ್ಥೆ ಗವರ್ಮೆಂಟ್ ಇಂದ ಅಪ್ರೂವ್ ತಗೊಂಡಿದೆ. ಎಲ್ಲಿಂದ? ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಇಂದ. ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ. ನಮ್ಮ ಕಂಪನಿಗೆ ಅಪ್ರೂವ್ಡ್ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನೀವು ಬಿಸ್ನೆಸ್ ಮಾಡ್ಬೋದು ಅಂತ. ನೋಡಿ, ಯಾವ್ದೇ ಒಂದು ಸಂಸ್ಥೆ ಆಗ್ಲಿ, ಯಾವ್ದೋ ಒಂದು ಅಂಗಡಿ ಓಪನ್ ಮಾಡಿದ್ರೆ, ಯಾವ್ದೋ ಹೋಟೆಲ್ ಓಪನ್ ಮಾಡಿದ್ರು, ನಾವಿರುವಂತ ಲೋಕಲ್ BBMP ಆಗ್ಲಿ, ನಾವಿರುವಂತ ಪಂಚಾಯತ್ ಆಗ್ಲಿ, ಅಲ್ಲಿ ನಾವು ಹೋಗಿ ಒಂದು ಅಪ್ರೂವಲ್ ತಗೋಬೇಕಾದ್ರೆ, ನಾ ಈ ತರ ಬಿಸ್ನೆಸ್ ಮಾಡ್ತಾ ಇದೀನಿ, ನನ್ನ ಅಂಗಡಿ ನಂಬರ್ ಎಲ್ಲ ಕೊಟ್ಟು, ನಮ್ಮ ಹೆಸರೆಲ್ಲ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ನಮ್ದು ಅಷ್ಟೇ, ಇಡೀ ಸೆಂಟ್ರಲ್ ಗವರ್ಮೆಂಟ್ ಅಲ್ಲೇ ನಮ್ದು ರಿಜಿಸ್ಟರ್ ಆಗಿದೆ. ಅದಾದ ನಂತರ ಈ 7 ವರ್ಷದಲ್ಲಿ 4 ಲಕ್ಷಕ್ಕಿಂತ ಹೆಚ್ಚಿನ ಡಿಸ್ಟ್ರಿಬ್ಯೂಟರ್ಸ್ ನಮ್ಮಲ್ಲಿ ಇದ್ದಾರೆ. 7 years ಅಲ್ಲಿ ಕಂಪನಿ ಸ್ಟಾರ್ಟ್ ಆಗಿ 7 years 4 lakhs ಗಿಂತ 4 ಲಕ್ಷಕ್ಕಿಂತ ಹೆಚ್ಚಿನ ಡಿಸ್ಟ್ರಿಬ್ಯೂಟರ್ಸ್ ನಮ್ಮಲ್ಲಿ ಆಲ್ರೆಡಿ ಇದ್ದಾರೆ. ಮತ್ತೆ ಓನ್ ಹೆಡ್ ಆಫೀಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಮ್ದೇ ಆಗಿದೆ. ಇಲ್ಲಿ ಯಾವುದೇ ತರ ಒಂದು ನೋಡಿ, ಎಷ್ಟೋ ಇಂಡಸ್ಟ್ರೀಸ್ ಬಾಡಿಗೆಗೆ ತಗೊಂಡಿರುತ್ತೆ ಸ್ನೇಹಿತರೆ. ರೀಸೆಂಟ್ ಆಗಿ ಒಂದು ಕಂಪನಿ ನೀವು ನೋಡಿರ್ಬೋದು, ಡ್ರೀಮ್ ಡೀಲ್ ಅಂತ ಕಂಪನಿ. ಅದು ಇ-ಕಾಮರ್ಸ್ ನೆಟ್ವರ್ಕ್ ಬಿಸ್ನೆಸ್ ತರನೇ ಎಷ್ಟೋ ಜನ ಹತ್ರ ದುಡ್ಡು ತಗೊಂಡು ಬಾಡಿಗೆ ಬಿಲ್ಡಿಂಗ್ ನ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ ದುಡ್ಡೆಲ್ಲ ತಗೊಂಡು. ಬಟ್ ನಮ್ದು ಹಾಗಲ್ಲ, ನಮ್ದೇ ಆದ ಓನ್ ಬಿಲ್ಡಿಂಗ್ ಇದೆ, ನಮ್ದೇ ಆದ ಓನ್ ಆಫೀಸ್ ಇದೆ, ನಮ್ದೇ ಆದ ಓನ್ ವೇರ್ ಹೌಸ್ ಇದೆ, ನಮ್ದೇ ಆದ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ. ಆಕ್ಚುಲಿ ಒಂದು ರೂಲ್ಸ್ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಬಂದಾಗ ಈ ನಡುವೆ 2016 ಅಲ್ಲಿ ಒಂದು ರೂಲ್ಸ್ ಬಂದಿದೆ. ಆದ್ರೆ 2013 ಸ್ಟಾರ್ಟ್ ಆಯ್ತು, ಬಟ್ 2016 ಅಲ್ಲಿ ಒಂದು ರೂಲ್ಸ್ ಬಂದಿದೆ, ಯಾರೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇದೆ ಅವ್ರ ಪ್ರಾಡಕ್ಟ್ ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ಬೇಕಂತ. ಈಗೆಲ್ಲ ತುಂಬಾ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಡೌನ್ ಆಗಿದೆ ಬಿಸ್ನೆಸ್. ಯಾಕಂದ್ರೆ ಬೇರೆಯವರು ಮಾಡ್ತಾ ಪ್ರಾಡಕ್ಟ್ ನಮ್ಮ ಲೇಬಲ್ ಹಾಕೊಂಡು ನಾವು ಬಿಸ್ನೆಸ್ ಮಾಡ್ತಾ ಇದ್ವಿ. ಬಟ್ ಅದನ್ನ ಗವರ್ಮೆಂಟ್ ಅವಾಯ್ಡ್ ಮಾಡಿದೆ. ಸೊ ನಮ್ದೇ ಆದ ಪ್ಲಾಂಟ್ ಇದೆ, ನಮ್ಗೆ ಯಾವ್ದು ಟೆನ್ಷನ್ ಇಲ್ಲ. ಮತ್ತೆ 25ಕ್ಕೂ ಹೆಚ್ಚಿನ ಡೈಮಂಡ್ಸ್ ವಿತಿನ್ 5 years ಅಲ್ಲಿ ಕ್ರಿಯೇಟ್ ಆಗಿದೆ. 5 years ಅಂದ್ರೆ 6-7 years ಅಲ್ಲಿ ಕ್ರಿಯೇಟ್ ಆಗ್ತಾರೆ. ಈ ವರ್ಷ ಈ ಆಗಸ್ಟ್ ಒಳಗಡೆ ಇನ್ನೂ ಒಂದು 3 ಡೈಮಂಡ್ಸ್ ನ ಕಂಪನಿ ಕ್ರಿಯೇಟ್ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಹಾಗೆಯೇ 1000ಕ್ಕಿಂತ ಹೆಚ್ಚು ಲಕ್ಪತಿಸಿದ್ದಾರೆ. 1000 ಅಲ್ಲ, 2000ಕ್ಕಿಂತ ಹೆಚ್ಚು ಲಕ್ಪತಿಸಿದ್ದಾರೆ. ಮತ್ತೆ ಕಂಪ್ಲೀಟೆಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ನಾವು ನೋಡಿರ್ಬೋದು. ಸಂತೋಷ್ ಸರ್ ಆಗ್ಲಿ, ಎಲ್ಲಾ ಅಪ್ಲೈನ್ಸ್ ನಮ್ಮ ರೂಬಿ ಡೈಮಂಡ್ಸ್ ಎಲ್ಲ ದುಬೈಗೆ ಹೋಗಿ ಬಂದವ್ರೆ, ಥೈಲ್ಯಾಂಡ್ ಹೋಗಿ ಬಂದಿದ್ದಾರೆ, ಈಗ ಸಿಂಗಪೂರ್ ಮತ್ತೆ ಮಲೇಷ್ಯಾಗೂ ಹೋಗ್ತಾ ಇದಾರೆ. ಸೊ ನಮ್ಮ ಕೋರ್ ಲೀಡರ್ಸ್ ಅಷ್ಟೇ ಈ ಜೂನ್ ತಿಂಗಳು ಎಂಡ್ ಅಥವಾ ಜುಲೈ ಅಲ್ಲಿ ಅವರುನು ರೀಸೆಂಟ್ ಆಗಿ ಯಾರೆಲ್ಲ ಕೋರ್ ಲೀಡರ್ಸ್ ಆಗಿದೆ ಅವರೆಲ್ಲರೂ ಥೈಲ್ಯಾಂಡ್ ಟ್ರಿಪ್ ಹೋಗ್ತಾ ಇದಾರೆ. ಮತ್ತೆ ಓನ್ ಕಾರ್ಪೊರೇಟ್ ಆಫೀಸ್ ಅಟ್ ಡೆಲ್ಲಿ, ನಮ್ದೇ ಆದಂತ ಬ್ರಾಂಚ್ ಒಂದು ಡೆಲ್ಲಿಯಲ್ಲಿ ಇದೆ. ಮತ್ತೆ 55ಕ್ಕೂ ಹೆಚ್ಚು ಫ್ರಾಂಚೈಸ್ ಇದೆ, 2 ವೇರ್ ಹೌಸ್ ಇದೆ ಡೆಲ್ಲಿಯಲ್ಲಿ ಒಂದು, ಮತ್ತೆ ಈಗ ಬ್ಯಾಂಗ್ಳೂರ್ ಹತ್ರ ದಾವಸ್ಪೇಟೆಲ್ ಬ್ಯಾಂಗ್ಳೂರ್ ಒಂದಿದೆ. ಮತ್ತೆ 20 ಸ್ಟೇಟ್ಸ್ ಗಿಂತ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ 20+ ಸ್ಟೇಟ್, ನ್ಯಾಷನಲ್ ಮತ್ತೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ನಮ್ಮ ಕಂಪನಿಗೆ ಸಿಕ್ಕಿದೆ. ಲೈವ್ ಇಂಟರ್ವ್ಯೂಸ್ ಅಕ್ರಾಸ್ ಆಲ್ ಲೀಡಿಂಗ್ ಮೀಡಿಯಾ ಚಾನೆಲ್ಸ್ ನಾವೆಲ್ಲ ನೋಡಿದೀವಲ್ಲ, ಯೂಟ್ಯೂಬ್ ಹೋಗಿ ನಾವು ಚೆಕ್ ಮಾಡಿದ್ರೆ ಸಾಕು. ಇಂಟರ್ವ್ಯೂ TV9 ಆಗ್ಲಿ, ನಂಬರ್ 1 ಚಾನೆಲ್ ಆಗ್ಲಿ, ಪವರ್ ಚಾನೆಲ್ ಆಗ್ಲಿ, ಪಬ್ಲಿಕ್ ಟಿವಿ ಆಗ್ಲಿ, ಇದ್ರೆಲ್ಲರೂ ನಮ್ದು MD ಡೈರೆಕ್ಟ್ ಇಂಟರ್ವ್ಯೂ ಮತ್ತೆ ಕಂಪನಿಯಲ್ಲಿ ಕೂತ್ಕೊಂಡು ಅವ್ರು ಡೈರೆಕ್ಟ್ ಇಂಟರ್ವ್ಯೂ ಮಾಡಿರೋದು ಇದೆ. ಸೊ ಯಾರು ಬೇಕಾದ್ರೂ ಚಾನೆಲ್ಸ್ ಓಪನ್ ಮಾಡಿ ನಾವು ಚೆಕ್ ಮಾಡ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ನಮ್ಮ ಒಂದು ಅಚೀವ್ಮೆಂಟ್ಸ್. ಈ 7 years ಅಲ್ಲಿ ನಮ್ಮ ಸಂಸ್ಥೆ ಗವರ್ಮೆಂಟ್ ಅಪ್ರೂವ್ ತಗೊಂಡು ನಮ್ಮ ಒಂದು ಸಂಸ್ಥೆ ಅಚೀವ್ ಮಾಡಿರುವಂತ ಇವೆಲ್ಲ ನೋಡ್ಬೋದು ನಾವೆಲ್ಲ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ಬಂದಾಗ ಇಂಟರ್ನ್ಯಾಷನಲ್ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ಏನ್ ಮಾಡಿದೆ? ಇಂಟರ್ನ್ಯಾಷನಲ್ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿಯಿಂದ ನಮ್ಮ ಒಂದು ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ಡಾಕ್ಟರೇಟ್ ಅವಾರ್ಡ್ ಸಿಕ್ಕಿದೆ. ಅವ್ರೇನ್ ಡಾಕ್ಟರ್ ಎಕ್ಸಾಮ್ ಬರ್ದಿಲ್ಲ ಸ್ನೇಹಿತರೆ, ಬೆಸ್ಟ್ ಮ್ಯಾನೇಜ್ಮೆಂಟ್, ಬೆಸ್ಟ್ ನೆಟ್ವರ್ಕ್ ಸಂಸ್ಥೆ,
ಬೆಸ್ಟ್ ವೆಲ್ನೆಸ್ ಪ್ರಾಡಕ್ಟ್ ಇವೆಲ್ಲ ನೋಡಿ ಅವರಿಗೆ ಒಂದು ಡಾಕ್ಟರೇಟ್ ಕೊಟ್ಟಿದ್ದಾರೆ. ಆ ಡಾಕ್ಟರೇಟ್ ಅಂದ್ರೆ ಅದಕ್ಕೆ ನಾವ್ ಹೇಳೋದು ಈಗ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ಅದು ಗ್ರೇಟ್ ಆಟ್ಸ್ ಆಫ್ ಅಂತ ಹೇಳ್ಬೋದು. ಎಲ್ರಿಗೂ ಡಾಕ್ಟರೇಟ್ ಅಷ್ಟು ಬೇಗ ಸಿಗಲ್ಲ, ಏನಾದ್ರು ಸಾಧನೆ ಮಾಡಿದ್ರೆ ಮಾತ್ರನೇ ಸಿಗೋದು. ಅಂತ ಒಂದು ಸಾಧನೆಯಲ್ಲಿ ಮುಂದೆಜ್ಜೆ ಇಡುವಂತ ನಮ್ಮ ಒಂದು MD ಸರ್ಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸೋಣ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸರ್, ಈಗಲೂ ನಾಳೆ 20ನೇ ತಾರೀಕು ಒಂದು ಬೆಸ್ಟ್ ಅವಾರ್ಡ್ ಸಿಗ್ತದೆ ನಮ್ಮ ಅಪ್ಲೈನ್ ಸರ್ ಅಂತ ಗುರುಗಳಾದ ಸರ್ ಗುರುಜಿ. ಏನಂದ್ರೆ ಬೆಸ್ಟ್ ಅರ್ನಿಂಗ್ ನೆಟ್ವರ್ಕರ್ಸ್ ಅಂತ. ಸೊ ಇಲ್ಲಿ ನೋಡಿದ್ರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತರು ನಮ್ಮ ಅನಿರುದ್ಧ್ ಸರ್ ಇದಾರೆ. ಪಕ್ಕದಲ್ಲಿ ಯಾರಿದ್ದಾರೆ? ಅನಿರುದ್ಧ್ ಸರ್ ಎಲ್ರಿಗೂ ಗೊತ್ತಿದೆಯಲ್ಲ, ಜೊತೆಯಲ್ಲಿ ಸೀರಿಯಲ್ ನಡೀತಾ ಇದ್ರು. ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅಲಿಯೇನೂ ಆಗಿದ್ರು. ಅದ್ರ ಜೊತೆಗೆ ನಮ್ಮ MD ಸರ್ ಇದಾರೆ, ಮತ್ತೆ ನಮ್ಮ OI ಸರ್ ಇದಾರೆ. ಇಲ್ಲೆಲ್ಲ ನೋಡ್ಬೋದು ನಮ್ಮ ಆಫೀಸ್ ಇನಾಗ್ರೇಷನ್ ಬಂದಂತ CT ರವಿ ಅವರು, ನಮ್ಗೆಲ್ಲ ಗೊತ್ತಿದೆ. CT ರವಿ ಅವರು ತುಂಬಾ ಜನ ನ್ಯೂಸ್ ಅಲ್ಲೆಲ್ಲ ನೋಡಿರ್ತಾರೆ, ಡೈರೆಕ್ಟ್ ನೋಡಿದ್ರು, ನ್ಯೂಸ್ ಅಲ್ಲಿ ನೋಡಿದ್ರು. BJP ಅಲ್ಲಿ ಒಂದು ಆಕ್ಟಿವ್ MP ಅಂತ MLA ಅಂತ ಹೇಳ್ಬೋದು. ಸೊ ಹಾಗೆಯೇ ಅಲ್ಲಿ ನೋಡ್ಬೋದು ನಮ್ದೇ ಓನ್ ಅಸೆಟ್ಸ್, ಸ್ಕೂಲ್ಸ್ ಇದೆ, ವೇರ್ ಹೌಸ್ ಇದೆ, ಮತ್ತೆ ಎಷ್ಟೋ ಅಪಾರ್ಟ್ಮೆಂಟ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ ಸ್ನೇಹಿತರೆ. ನಾವೆಲ್ಲ ನೋಡ್ತಿದೀವಲ್ಲ, ಆಫೀಸ್ ಹತ್ರ ಹೋದಾಗ ಸ್ಕೂಲ್ ಎಲ್ಲ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ಸ್ ನೋಡ್ಬೋದು. ಇಲ್ಲಿ ಆಗ್ಲೇ ಹೇಳಿದೆ, ಗವರ್ಮೆಂಟ್ ಒಂದು ಆರ್ಡರ್ ಮಾಡಿದೆ, ಯಾರ್ದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಇರುತ್ತೆ ಅದನ್ನ ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಸೇಲ್ ಮಾಡ್ಬೇಕು ಅಂತ ಇದೆ, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯೂಸ್ ಮಾಡ್ಬೇಕಂತ ಇದೆ. ಅದೇ ರೀತಿ ನೋಡ್ಬೋದು ಡೆಲ್ಲಿಲಿ ಕಾರ್ಪೊರೇಟ್ ಆಫೀಸ್ ಇದೆ, ಅದು ನಮ್ದು ಡೆಲ್ಲಿಯಲ್ಲಿ ಇದೆ ಕಾರ್ಪೊರೇಟ್ ಆಫೀಸ್. ಮತ್ತೆ ಈಗ ಯೂನಿಟ್ ನಾವು ಜೈಪುರಲ್ಲಿ ಇರೋದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡ್ಬೋದು ಸ್ನೇಹಿತರೆ ಇಲ್ಲಿ. ಮತ್ತೆ ವೇರ್ ಹೌಸ್, ಎಷ್ಟು ಜನ ನಾವೆಲ್ಲ ನೋಡಿದೀವಲ್ಲ ವೇರ್ ಹೌಸ್, ಕಂಪನಿಯಲ್ಲಿ ಇದ್ದಾಗ ವೇರ್ ಹೌಸ್ ನೋಡಿದೀವಿ. ಈಗ ದಾಬಸ್ಪೇಟೆಯಲ್ಲಿ ಇದಕ್ಕಿಂತ ದೊಡ್ಡದಾಗಿ 5000 ಸ್ಕ್ವೇರ್ ಫೀಟ್ ಮೇಲೆ ತಗೊಂಡು ಅಲ್ಲಿ ಒಂದು ವೇರ್ ಹೌಸ್ ಮಾಡಿದ್ದಾರೆ. ಸೊ ಬ್ಯಾಂಗ್ಳೂರ್ ಆಗ್ಲಿ ಎಲ್ಲಾಗ್ಲಿ ಪ್ರಾಡಕ್ಟ್ ಅಲ್ಲಿಂದ ಡೈರೆಕ್ಟ್ ಬರುತ್ತೆ. ಮತ್ತೆ V-Star ಇಂಟರ್ನ್ಯಾಷನಲ್ ಸ್ಕೂಲ್, ಅದು ನಮ್ಮ ಓನ್ ಅಸೆಟ್ ಆಗಿದೆ. ಈ ಸ್ಕೂಲ್ ಅಲ್ಲಿ ಎಷ್ಟೋ ಜನ 100% ರಿಸಲ್ಟ್ ಬರ್ತಾ ಇರೋಂತ ಸ್ಕೂಲ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಯಾವುದೇ ಒಂದು ಸಂಸ್ಥೆ ನಾವು ರನ್ ಮಾಡ್ಬೇಕಂದ್ರೆ ನಮ್ದೇ ಆದಂತ ಓನ್ ಟೆಸ್ಟಿಂಗ್ಸ್ ಅಲ್ಲ, ಗವರ್ಮೆಂಟ್ ಇಂದ ಟೆಸ್ಟ್ ಆಗ್ಬೇಕಾಗಿದೆ. ಸೊ ನಮ್ಮಲ್ಲಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂದ್ರೆ ಕನ್ಸ್ಯೂಮರ್ ಫರ್ ಇಂದ ನಮಗೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಸರ್ಟಿಫಿಕೇಟ್ ಸಿಕ್ಕಿದೆ. ಸೊ ಮಾಡೆಲ್ ಗೈಡ್ಲೈನ್ಸ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್, ಮಿನಿಸ್ಟರ್ ಆಫ್ ಕನ್ಸ್ಯೂಮರ್ ಅಫೇರ್ಸ್. ಸೊ ಮಾಡೆಲ್ ಗೈಡಿಂಗ್ ಅಂದ್ರೆ ಆಗ್ಲೇ ಹೇಳಿದೆ 2019ರಲ್ಲಿ, ಆಗೆಲ್ಲ 2013 ನಾವು ನೋಡ್ತಾ ಇದ್ವಿ ಮೋದಿ ಕೇರ್ ಆಗ್ಲಿ, ಆಮ್ವೆ ಆಗ್ಲಿ, ಬಹಳಷ್ಟು ನೆಟ್ವರ್ಕ್ ಇಂಡಸ್ಟ್ರೀಸ್ ತುಂಬಾ ಫಾಸ್ಟ್ ಆಗಿ ಝೂಮ್ ಅಲ್ಲಿ ಹೋಗ್ತಾ ಇದ್ವಿ ಸ್ನೇಹಿತರೆ. ಬಟ್ ಯಾವಾಗ ಈ ಒಂದು ರೂಲ್ಸ್ ತಂದ್ರು, ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರಬೇಕು, ಓನ್ ಪ್ರಾಡಕ್ಟ್ಸ್ ಇರಬೇಕು ಅಂತ, ಆವಾಗಿಂದ ಸ್ವಲ್ಪ ಎಲ್ಲ ಸಂಸ್ಥೆ ಇದೆ. ಬಟ್ ನಮ್ದು ಸ್ಟಾರ್ಟಿಂಗ್ ಇಂದ ನಮ್ದೇ ಆದಂತ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಹಾಗೆಯೇ ಗೈಡ್ಲೈನ್ಸ್ ಏನೆಲ್ಲ ಕೊಟ್ಟಿದ್ರೆ ಆ ಗೈಡ್ಲೈನ್ಸ್ ನ ವಿತೌಟ್ ಫೇಲ್ ಫಾಲೋ ಮಾಡ್ತಿರುವಂತ ಏಕೈಕ ಕಂಪನಿ ಅಂತ ಹೇಳ್ಬೋದು ನಮ್ಮ ಒಂದು V-Star ವೆಲ್ನೆಸ್ ಕಂಪನಿ. ಮತ್ತೆ ಹಾಗೆ ಯಾವ್ದೇ ನಮ್ದು ಆಹಾರ ಫುಡ್ ಸಪ್ಲಿಮೆಂಟರಿ ಆಗಿರೋದ್ರಿಂದ FESSAI ಸರ್ಟಿಫಿಕೇಟ್, ನಾವು ಇಲ್ಲಿ ಈ FESSAI ಸರ್ಟಿಫಿಕೇಟ್ ಎಲ್ಲ ಫುಡ್ ಪ್ರಾಡಕ್ಟ್ಸ್ ಮೇಲೆ ಕವರ್ಸ್ ಮೇಲೆ ನಾವು ಪ್ಯಾಕೆಟ್ಸ್ ಮೇಲೆ ನೋಡ್ಬೋದು ಸ್ನೇಹಿತರೆ. ಮತ್ತೆ ISO ಸರ್ಟಿಫಿಕೇಟ್ ಇದೆ, ಕೋಶರ್ ಸರ್ಟಿಫಿಕೇಟ್ ಇದೆ, WHO ಅಂಡ್ ಗುಡ್ ಮ್ಯಾನುಫ್ಯಾಕ್ಚರ್ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಇದೆ, ಕಂಪನಿ ಪ್ಯಾನ್ ಕಾರ್ಡ್ ಇದೆ, ಸರ್ಟಿಫಿಕೇಟ್ ಆಫ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ನಮ್ಮಲ್ಲಿ ಇದೆ. ಮತ್ತೆ ಆಯುಷ್ ಸರ್ಟಿಫಿಕೇಟ್, ಇದನ್ನು ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಒಂದು ಆರ್ಗನೈಸೇಷನ್ ಇರುತ್ತೆ. ಆರ್ಗನೈಸೇಷನ್ ಆಯುಷ್ ಸರ್ಟಿಫಿಕೇಟ್ ಅಂದ್ರೆ ಎಲ್ಲ ಪ್ರಾಡಕ್ಟ್ ನ ಚೆಕ್ ಮಾಡಿ ನಮ್ಮ ಪ್ರಾಡಕ್ಟ್ ಅಲ್ಲಿ ಯಾವ್ದು ಸೈಡ್ ಎಫೆಕ್ಟ್ ಇದೆ ಅಂತ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಬರುತ್ತೆ. ಈ ಸ್ಟ್ಯಾಂಡರ್ಡ್ ಇಂದ ಪ್ರೀಮಿಯಂ ಹೋಗ್ತಾ ಇದೀವಿ. 2-3 ತಿಂಗಳಲ್ಲಿ ನಮ್ದು ಪ್ರೀಮಿಯಂ ಸರ್ಟಿಫಿಕೇಟ್ ಸಿಗುತ್ತೆ ಆಯುಷ್ ಕಡೆಯಿಂದ. ಸೊ ಆಲ್ ಡಾಕ್ಯುಮೆಂಟ್ಸ್ ಅವೈಲೇಬಲ್ ವಿತ್ ರೆಸ್ಪೆಕ್ಟ್ ಟು ದಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಎಲ್ಲ ತರದ ಯಾವುದೇ ಒಂದು ಇಲ್ಲಿಗಲ್ ಬಿಸ್ನೆಸ್ ಅಲ್ಲ, ನಮ್ದು ಲೀಗಲ್ ಬಿಸ್ನೆಸ್ ಆಗಿದ್ರೆ ಎಲ್ಲ ತರದ ಡಾಕ್ಯುಮೆಂಟ್ಸ್ ನಮ್ಮಲ್ಲಿದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ನೋಡ್ಬೋದು WHO ಸರ್ಟಿಫಿಕೇಟ್ಸ್ ಆಗ್ಲಿ, ನಾನು ಏನೆಲ್ಲ ಸರ್ಟಿಫಿಕೇಟ್ಸ್ ಅಲ್ಲಿ ಇದೀನಿ ಇಲ್ಲಿ ನೀವು ಕಾಣ್ಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ನೋಡ್ಬೋದು ನಮ್ಮಲ್ಲಿ ಈ V-Star ಪ್ಲಸ್ ಇತ್ತು. ಈಗ V-Star ವೆಲ್ನೆಸ್ ಬರೀ 6 ಪ್ರಾಡಕ್ಟ್ ಇಂದ ಸ್ಟಾರ್ಟ್ ಆದ ಕಂಪನಿ 75 ಪ್ರಾಡಕ್ಟ್ ಹೋಗಿ ಈಗ ಸ್ವಲ್ಪ ಪ್ರಾಡಕ್ಟ್ಸ್ ಕಮ್ಮಿ ಮಾಡಿ ಈಗ 40ರಿಂದ 45 ಪ್ರಾಡಕ್ಟ್ ನಮ್ಮಲ್ಲಿ ಇದೆ. ಸೊ ನಮ್ಮಲ್ಲಿ ಇರುವ ಪ್ರಾಡಕ್ಟ್ಸ್ ಅದು ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ಪ್ರಾಡಕ್ಟ್ ಸೆಗ್ಮೆಂಟ್ಸ್ ನೋಡೋದಾದ್ರೆ ನಮ್ಮಲ್ಲಿ ಹೆಲ್ತ್ ಕೇರ್ ಇದೆ, ಆರೋಗ್ಯಕ್ಕಿದೆ, ಹೇರ್ ಕೇರ್ ಕೂದಲು ಕೇರ್ ಮಾಡ್ತಾರೆ, ಓರಲ್ ಕೇರ್ ಅಲ್ಲಿನ ಇದೆ, ಮತ್ತೆ ಬ್ಯೂಟಿ ಕೇರ್ ಇದೆ, ಮತ್ತೆ ಅಗ್ರೋ ಕೇರ್ ಇದೆ. ಇದೆಲ್ಲ ಮೇನ್ ಇಂಪಾರ್ಟೆಂಟ್. ಈ 5 ಕೇರ್ಸ್ ಇದೆಯಲ್ಲ, ಹೆಲ್ತ್ ಕೇರ್, ಹೇರ್ ಕೇರ್, ಓರಲ್ ಕೇರ್, ಬ್ಯೂಟಿ ಕೇರ್ ಮತ್ತೆ ಅಗ್ರೋ ಕೇರ್ ನ ಪ್ರಾಡಕ್ಟ್ಸ್ ನಮ್ಮಲ್ಲಿ ಇದೆ ಸ್ನೇಹಿತರೆ. ಎಸ್, ನೆಟ್ವರ್ಕ್ ಮಾರ್ಕೆಟಿಂಗ್ ವಿತೌಟ್ ಟ್ರೈನಿಂಗ್ ಅಂಡ್ ಆಫ್ಟರ್ ಟ್ರೈನಿಂಗ್. ಯಾಕೆ ನಮ್ಮ ಸಂತೋಷ್ ಸರ್ ಗುರುಜಿ ಮಂತ್ಲಿ ಒಂದು ಟ್ರೈನಿಂಗ್ ಯಾಕೆ ಕೊಡ್ತಿದ್ದಾರೆ ಹೇಳಿ?
ಯಾವುದೇ ಒಂದು ಸಬ್ಜೆಕ್ಟ್ ಬರೀ ನೆಟ್ವರ್ಕ್ ಟ್ರೈನಿಂಗ್ ಅಂದ್ರೆ ಬರೀ ನಾವು ಪ್ರಾಡಕ್ಟ್ ಸೇಲ್ ಮಾಡೋದು ಜನನ್ ಸೇರ್ಸೋದಲ್ಲ ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ನಾವು ಕಲಿಬೇಕಿದೆ. ಏನಂದ್ರೆ ಟೆಕ್ನಿಕ್ಸ್ ಕಲಿಬೇಕು, ಹೆಂಗೆ ನಾವು ಪ್ಲಾನ್ ಕೊಡೋದ್ ಕಲಿಬೇಕು, ಪ್ಲಾನರ್ ನ ಹೆಂಗ್ ಕ್ರಿಯೇಟ್ ಮಾಡೋದ್ ಕಲಿಬೇಕು, ಹಾಗೆ ನೆಟ್ವರ್ಕ್ ಅಲ್ಲಿ ಏನು ಕ್ಲೋಸಿಂಗ್ ಕಲಿಬೇಕು, ಫಾಲೋ ಅಪ್ ಹೆಂಗ್ ಮಾಡೋದ್ ಕಲಿಬೇಕು, ಲಿಸ್ಟ್ ಮೇಕಿಂಗ್ ಹೇಗ್ ಮಾಡೋದ್ ಕಲಿಬೇಕು, ಇಷ್ಟೆಲ್ಲ ಕಲಿಲೇಬೇಕು. ಮತ್ತೆ ಬೆಳೀತಾ ಬೆಳೀತಾ ನಾವು ಒಂದು ರ್ಯಾಂಕ್ ಅಪ್ಗ್ರೇಡ್ ಆಗ್ತಾ ಆಗ್ತಾ ನಮಗೆ ಬೇರೆ ಬೇರೆ ನಾಲೆಜ್ ಬೇಕಾಗುತ್ತೆ. ಯಾಕಂದ್ರೆ ಜನಗಳ ಹತ್ರ ಹೇಗೆ ಜನಗಳನ್ನ ನಾವು ಮೋಟಿವೇಟ್ ಮಾಡ್ಬೇಕು ಇವೆಲ್ಲ ಕಲಿಬೇಕಂದ್ರೆ ಪ್ರತಿನಿತ್ಯ ನಾವು ಟ್ರೈನಿಂಗ್ಸ್ ಅಟೆಂಡ್ ಮಾಡ್ಲೇಬೇಕು. ಇಲ್ಲಿ ನೋಡ್ಬೋದು ನಾವು ಸ್ಕ್ರೀನ್ ಮೇಲೆ ವಿತೌಟ್ ಟ್ರೈನಿಂಗ್ ಇರೋರು ಒಂದು ಕೆರೆಯಲ್ಲಿ ಗ್ಲಾಸ್ ಕೊಟ್ಟಿದ್ದಾರೆ. ಕೆರೆಯಲ್ಲಿ ನಾವು ಬಿದ್ದಾಗ ಏನಾಗುತ್ತೆ ಅಂದ್ರೆ ಮುಳುಗೋಗ್ತೀವಿ ಸ್ನೇಹಿತರೆ. ಬಟ್ ವಿತ್ ಟ್ರೈನಿಂಗ್ಸ್ ಅಂದ್ರೆ ಸ್ವಿಮ್ಮಿಂಗ್ ಇದು ಗೊತ್ತಿರೋನ್ ಏನಂದ್ರೆ ಎಷ್ಟೇ ಆಳ ಇರ್ಲಿ ಅವ್ನು ಆರಾಮಾಗಿ ನೀರಲ್ಲಿ ಸ್ವಿಮ್ಮಿಂಗ್ ನೋಡ್ಕೊಂಡು ತೇಲಾಡ್ತಾ ಇರ್ತಾನೆ. ಸೊ ಅದಕ್ಕೆ ಹೇಳೋದು, ನಾವು ಯಾವುದೇ ಒಂದು ಜೂಮ್ ಸೆಷನ್ಗೆ ಇವತ್ತಿನ ನಾವು ನೋಡ್ತಾ ಇದೀವಿ ಪ್ರತಿನಿತ್ಯ ಝೂಮ್ ಅಲ್ಲಿ ಬರೀ 50 ಜನ, 56 ಜನ, 60 ಜನ ಬರ್ತಾ ಇದೀವಿ ಸ್ನೇಹಿತರೆ. RK ಫ್ಯಾಮಿಲಿ ಅನ್ನೋದು ಮೋರ್ ದೆನ್ 300-400 ಪೀಪಲ್ಸ್ ಅಟೆಂಡ್ ಮಾಡಬೇಕಂತ ಝೂಮ್ ಇದು. ಸೊ ಅಂತ ಝೂಮ್ ಅಲ್ಲಿ ನಾವು ಸ್ಟ್ರೆಂತ್ ಇವತ್ತು ಬಿಡಿ, ಇವತ್ತು ಯಾಕಂದ್ರೆ ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿದ್ದಾರೆ, ಬಹಳಷ್ಟು ಜನ ಟ್ರಾವೆಲ್ ಅಲ್ಲಿ ಇದ್ದಾರೆ. ಅದಲ್ಲದಿರ ಮತ್ತೆ ಲೀಡರ್ಸ್ ಇನ್ನೊಂದು ಮೀಟಿಂಗ್ ನಡೀತಾ ಇದೆ. ಇವತ್ತು ಸ್ಟ್ರೆಂತ್ ಕಮ್ಮಿ ಇದ್ರು ಪರವಾಗಿಲ್ಲ, ಬಟ್ ಯಾರೆಲ್ಲ ಬಂದಿದ್ದೀರಾ ಆಗ ನೋಡಿ. ಆಗ್ಲೇ ಹೇಳಿದೆ ಕಂಪನಿ ಎಜುಕೇಶನ್ ಸಿಸ್ಟಮ್ ಹೇಗಿರುತ್ತೆ ಅಂತ. ಸೊ STP ಅಂದ್ರೆ ಸಂಡೇ ನಮ್ ಪ್ರೋಗ್ರಾಮ್ಸ್ ಏನಿರುತ್ತೆ, BOP ಇರುತ್ತೆ, ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ನಾವು ಮಾಡ್ತಾ ಇಲ್ಲ. ಇದಕ್ ಮುಂಚೆ ಮಾಡ್ತಿದ್ರು, ಈಗ ಅದನ್ನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಎವ್ರಿ ಥರ್ಸ್ಡೇ ಅಂದ್ರೆ ಗುರುವಾರ. ಯಾಕಂದ್ರೆ ವೆಡ್ನೆಸ್ಡೇ ನಮಗೆ ಹೊಸ ಪ್ರಾಸ್ಪೆಕ್ಟ್ ಬಂದಿರ್ತಾರೆ, ಹೊಸ ಪ್ರಾಸ್ಪೆಕ್ಟ್ ನ ಕೂರಿಸ್ಕೊಂಡು ಒಂದು ಎಲ್ಲ ಹಾಲ್ ಬುಕ್ ಮಾಡ್ಕೊಂಡು FIM ಮಾಡ್ಬೇಕು. ಅದು ಆಗಿಲ್ಲ ಅಂದ್ರೆ ಯಾರೆಲ್ಲ ಹೊಸಬ್ರನ್ನ ಒಂದ್ ಕಡೆ ಕರೆಸಿ ಅವ್ರಿಗೆ FIM ಟ್ರೈನಿಂಗ್ ನ ಕಂಪಲ್ಸರಿ ಕೊಡ್ಬೇಕಾಗಿದೆ. ಮತ್ತೆ 8 ಸ್ಟೆಪ್ ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. 8 ಸ್ಟೆಪ್ ಅಲ್ಲಿ ನಾವು ಏನೇನು ಕಲಿಬಹುದು, ಲಿಸ್ಟ್ ಮೇಕಿಂಗ್ ಕಲಿಬಹುದು, ಪ್ಲಾನಿಂಗ್ ಕಲಿಬಹುದು, BOP ಹೆಂಗ್ ಕೊಡೋದು ಆಗ್ಲಿ, ಡ್ರೀಮ್ಸ್ ಬಗ್ಗೆ ಆಗ್ಲಿ, ಗೋಲ್ಸ್ ಬಗ್ಗೆ ಆಗ್ಲಿ, ಮತ್ತೆ ಕ್ಲೋಸಿಂಗ್ ಬಗ್ಗೆ ಆಗ್ಲಿ, ಇಷ್ಟೆಲ್ಲ ನಾವನ್ನ ಅದನ್ನ 8 ಸ್ಟೆಪ್ ಅಲ್ಲಿ ಕಲ್ಸ್ಕೊಡ್ತೀವಿ. ಮತ್ತೆ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಇವತ್ತು ಏನ್ ನಡೆದಿದೆ, ಕೋರ್ ಮೀಟಿಂಗ್ ಅಂದ್ರೆ ಲೀಡರ್ಸ್ ನ ಒಂದು ಮೀಟಿಂಗ್ ನಡೆದಿದೆ ಇವತ್ತು ಅಲ್ವಾ. ಅದೇ ರೀತಿ ಪರ್ಸನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮತ್ತೆ ಬಿಗ್ ಇವೆಂಟ್ಸ್ ಎವ್ರಿ ಮಂತ್ ಆಲ್ ಓವರ್ ದಿ ಇಂಡಿಯಾ. ಎಲ್ಲೆಲ್ಲಿ ಬಿಗ್ ಇವೆಂಟ್ಸ್ ನಡೀತಿರುತ್ತಲ್ಲ, ಲಾಸ್ಟ್ ಟೈಮ್ ನಾವು 24th ಏನೊಂದು ಬಿಗ್ ಇವೆಂಟ್ ಮಾಡಿದ್ವಿ, ಸಿಂಗಲ್ ಕ್ರೌನ್ ಅಚೀವ್ಮೆಂಟ್ಸ್ ಅಂತ. ಸೊ ಇಂತ ಪ್ರೋಗ್ರಾಮ್ಸ್ ಎಲ್ಲ ನಾವು ಹೊಸಬ್ರನ್ನ ಅಥವಾ ನ್ಯೂ ಜಾಯಿನ್ಸ್ ನಾವು ಕೂರಿಸಿದಾಗ ಅವ್ರಿಗೊಂದು ಮೋಟಿವೇಶನ್ ಆಗುತ್ತೆ. ಅದಕ್ಕೆ ಹೇಳೋದು ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ಬೇಕು, ಮತ್ತೆ ಬಿಗ್ ಇವೆಂಟ್ಸ್ ನ ನಾವು ಅಟೆಂಡ್ ಮಾಡ್ಲೇಬೇಕು ಅಂತ. ನೆಕ್ಸ್ಟ್ ಸರ್, ಈಗ ಅದನ್ನ ನಾನು ಹೇಳಿದ್ರೆ ಆಗ್ಲೇ ಬಿಗ್ ಇವೆಂಟ್ಸ್ ನೋಡಿ, ಆನಿವರ್ಸರಿ ಸೆಲೆಬ್ರೇಷನ್ಸ್ ಆಗ್ಲಿ, ಇಲ್ಲಿ ಎಷ್ಟು ಜನ ಆನಿವರ್ಸರಿ ಸೆಲೆಬ್ರೇಷನ್ ಅಟೆಂಡ್ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಆನಿವರ್ಸರಿ ಸೆಲೆಬ್ರೇಷನ್ ಮತ್ತೆ ಕಲರ್ಫುಲ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ಇದೇ ರೀತಿ ಲಾಸ್ಟ್ ಟೈಮು ಅಷ್ಟೇ ನಮ್ಮ ಒಂದು ಸಿಲ್ವರ್ ಕ್ರೌನ್ಗೂ ಬೌನ್ಸರ್ ನ ಕರ್ಸಿ ಸಂತೋಷ್ ಸರ್ ಎಷ್ಟೋ ಲೀಡ್ ಅಚೀವರ್ಸ್ ಗೆ ಒಂದು ಎಂಕರೇಜ್ಮೆಂಟ್ ನೋಡಿ ಸ್ಟ್ರೆಂತ್ ನ. ಯಾಕಂದ್ರೆ ಇಷ್ಟು ಸ್ಟ್ರೆಂತ್ ನೋಡಿದಾಗ ಪ್ರತಿಯೊಬ್ಬರಿಗೆ ಏನಾಗುತ್ತೆ ಅಂದ್ರೆ, ಇಷ್ಟು ಜನ ಮಾಡ್ತಾ ಇದಾರೆ, ನಾವು ಮಾಡ್ಬೋದು, ಇವ್ರ ಜೊತೆ ನಾವು ಕೈ ಜೋಡಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಈವೆಂಟ್ಸ್ ನ ನಾವು ಯುಟಿಲೈಸ್ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಎಸ್, ಈಗ ಬರೋಣ ಪಾಯಿಂಟ್ಸ್ ಗೆ. ಸಕ್ಸಸ್ ಆಫ್ 5 ಸಾಸ್ ಅಂತ ಅಂದ್ರೆ 5 ಸಾ ಬಗ್ಗೆ ಏನಪ್ಪಾ 5 ಸಾ ಅಂದ್ರೆ, ಫಸ್ಟ್ ಬೇಕಾಗಿರೋದು ಸಂಪತ್ತು, ಫಸ್ಟ್ ಬೇಕಲ್ಲ ಸಂಪತ್ತು, ಸಮಯ, ಸನ್ಮಾನ, ಸುರಕ್ಷೆ ಮತ್ತು ಸ್ವಾಸ್ಥ್ಯ. ಅಂದ್ರೆ ಇಲ್ಲಿ ಈ 5 ಇದ್ರೆ ನಾವು ಒಂದು ಒಳ್ಳೆ ಏನನ್ಬೋದು ರಿಚ್ ಮ್ಯಾನ್ ಅಂತ ಕರಿಬಹುದು ಸ್ನೇಹಿತರೆ. ಫಸ್ಟ್ ನೋಡ್ಬೋದು ಆರೋಗ್ಯ, ಹೆಲ್ತ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ನಮ್ಗೆ. ಸೊ ಇಲ್ಲಿ ಮೇಲಿಂದ ಹೋಗೋದಲ್ಲ, ಈಗ ಕೆಳಗಡೆಯಿಂದ ಹೋಗೋದು. ನಾವು ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆರೋಗ್ಯ ಚೆನ್ನಾಗಿದ್ರೆ ನಾವು ಏನ್ ಬೇಕಾದ್ರೂ, ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು. ಸೊ ಎಷ್ಟು ಜನ ನಾವು ಇಲ್ಲಿ ವಾಕಿಂಗ್ ಹೋಗೋದಲ್ಲ, ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಸೊ ಯಾಕೆ ಈ ಆರೋಗ್ಯ ಕಾಪಾಡ್ಕೋಬೇಕು ಅಂದ್ರೆ, ನಮ್ಮ ಒಂದು ಆಹಾರದ ಶೈಲಿ, ಆಹಾರದ ಪದ್ಧತಿ ಆಗ್ಲಿ ಬಹಳಷ್ಟು ಚೇಂಜ್ ಆಗಿದೆ. ಅದಲ್ಲದೆ ಜಂಕ್ ಫುಡ್ ಗೆ ನಾವು ತುಂಬಾ ಅಡಿಕ್ಟ್ ಆಗಿದ್ವಿ. ಅದಲ್ಲದೆ ನಮ್ಗೆ ಯಾವುದೇ ತರದ ಆರ್ಗ್ಯಾನಿಕ್ ಫ್ರೂಟ್ಸ್ ಆಗ್ಲಿ, ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಆಗ್ಲಿ, ಆರ್ಗ್ಯಾನಿಕ್ ಫುಡ್ ಆಗ್ಲಿ ಯಾವುದು ಈಗ ನಮ್ಗೆ ಸಿಗ್ತಾ ಇಲ್ಲ. ಸೊ ಇಂತ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ಆರ್ಗ್ಯಾನಿಕ್ ಬೆಳ್ಸಕ್ ಆಗಲ್ಲ, ಆರ್ಗ್ಯಾನಿಕ್ ಆಗಿ ಇರೋಕ್ಕೂ ಆಗಲ್ಲ. ಆರ್ಗ್ಯಾನಿಕ್ ಆಗಿ ಈಗ ಗಾಳಿನೂ ಅಷ್ಟೇ ಸಿಟಿ ಲೆವೆಲ್ ಅಲ್ಲಿ ತುಂಬಾ ಏರ್ ಪೊಲ್ಯೂಷನ್ ಇರುತ್ತೆ, ಮತ್ತೆ ಡಸ್ಟ್ ಪೊಲ್ಯೂಷನ್ ಇರುತ್ತೆ, ಮತ್ತೆ ಯಾವ್ದು ವಾಟರ್ ಪೊಲ್ಯೂಷನ್ ಆಗಿದೆ. ಸೊ ನಾವು ಕುಡಿತಾ ಇರೋದೆಲ್ಲ ಫಿಲ್ಟರ್ ವಾಟರ್ ಕುಡಿತಾ ಇದೀವಿ. ಫಿಲ್ಟರ್ ವಾಟರ್ ಅಲ್ಲಿ ಆರ್ಟಿಫಿಷಿಯಲ್ ಮಿನರಲ್ಸ್ ಮತ್ತೆ ಜಿಂಕ್ ಮತ್ತೆ ಕಾಪರ್ ಎಲ್ಲ ಯೂಸ್ ಮಾಡಿರ್ತಾರೆ. ಸೊ ಆರ್ಟಿಫಿಷಿಯಲ್ ಆಗಿ ತಗೋತಾ ಇದೀವಿ ಹೊರತು ನ್ಯಾಚುರಲ್ ಆಗಿ ನಾವ್ ಏನ್ ತಗೋತಾ ಇಲ್ಲ. ಸೊ ಅದಕ್ಕೆ ಹೇಳೋದು, ನಮ್ಮ ಒಂದು ಹೆಲ್ತ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಮ್ಮಲ್ಲಿ ಇರುವಂತಹ ಪ್ರಾಡಕ್ಟ್ಸ್ ಎಲ್ಲಾನು ಪ್ರಿಕಾಷನರಿ ಆಗಿ ತಗೋಬಹುದು ಸ್ನೇಹಿತರೆ.
ಪ್ರಿಕಾಷನರಿ ಆಗಿ ತಗೋಬಹುದು. ಯಾವುದೇ ಒಂದು ಕಾಯಿಲೆ ನಮ್ಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಬರಬಾರ್ದು, ನಮ್ಗೆ ಶುಗರ್ ಬರಬಾರ್ದು, ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಬರಬಾರ್ದು, ನಮ್ಗೆ ಯಾವುದೇ ಲಿವರ್ ಪ್ರಾಬ್ಲಮ್ ಬರಬಾರ್ದು, ಹೆಣ್ಮಕ್ಳಿಗೆ ಗೈನಿಕ್ ಇಶ್ಯೂ ಬರಬಾರ್ದು. ಇಂತ ಯಾವುದೇ ಒಂದು ನೂರಾರು ಹೆಲ್ತ್ ಇಶ್ಯೂಸ್ಗೆ ನಮ್ಮಲ್ಲಿ ಪ್ರಾಡಕ್ಟ್ಸ್ ಇದೆ. ಸೊ ಆ ಪ್ರಾಡಕ್ಟ್ಸ್ ನ ನಾವು ಪ್ರಿಕಾಷನರಿ ಆಗಿ ತಗೋಬಹುದು. ಕಾಯಿಲೆ ಬಂದಿರೋದು ಕೊಟ್ರೆ ಅದು ವಾಸಿ ಆಗುತ್ತೆ. ಕಾಯಿಲೆ ಬರೋಕ್ ಮುಂಚೆ ನಾವು ಕುಡಿದ್ರೆ ಆ ಕಾಯಿಲೆಯಿಂದ ನಾವು ವೈರಸ್ ಆಗ್ಲಿ ಯಾವುದೇ ತೊಂದ್ರೆ ನಾವು ಆಗೋದಿಲ್ಲ ಸ್ನೇಹಿತರೆ. ಸೊ ನೆಕ್ಸ್ಟ್ ಸರ್. ಹಾಗೆ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಡ್ರೀಮ್ ಅಂಡ್ ಗೋಲ್. ಯಾರೆಲ್ಲ ಡ್ರೀಮ್ ಮತ್ತೆ ಗೋಲ್ ಇರಲ್ಲ ಅವರು ಲೈಫ್ ಅಲ್ಲಿ ಮುಂದೆ ಬರಕ್ ಆಗಲ್ಲ ಸ್ನೇಹಿತರೆ. ಸೊ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಅನ್ನೋದಿರುತ್ತೆ. ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತಗೋಬೇಕು, ಅಥವಾ ಒಂದು ಫಾರಿನ್ ಟ್ರಿಪ್ಸ್ ಹೋಗ್ಬೇಕು ಅನ್ನೋದು. ಸೊ ಹೇಗಪ್ಪ ಈ ಡ್ರೀಮ್ ನ ಅಚೀವ್ ಮಾಡ್ಬೇಕು, ಈ ಕಂಪನಿಗೆ ಬಂದ್ರೆ ನಾನು ಈ ಡ್ರೀಮ್ ಅಲ್ಲ ಗೋಲ್ ನನ್ನ ಒಂದು ಕನಸು ನನ್ಸಾಗುತ್ತಾ ಅನ್ನೋ ಕ್ವಶನ್ ಪ್ರತಿಯೊಬ್ಬರಿಗೂ ಇರುತ್ತೆ. ನಾನು ಇವತ್ತು ಫಾರ್ ಎಕ್ಸಾಂಪಲ್ ಸರಸ್ವತಿ ಮೇಡಮ್ ಜೊತೆ ನಾ ಕೈ ಜೋಡಿಸಿದ್ರೆ ಸರಸ್ವತಿ ಮೇಡಮ್ ನನ್ನ 100% ನನ್ನ ಗೋಲ್ಸ್ ಅಚೀವ್ ಮಾಡ್ಸಕ್ಕೆ ನನ್ಗೆ ದಾರಿ ಕೊಡ್ತಾರ ಅನ್ನೋದು ಯೋಚನೆ ಬರುತ್ತೆ. ಅದಕ್ಕೆ FI ಮೀಟಿಂಗ್ ಅಲ್ಲಿ ಅದಕ್ಕೆಲ್ಲ ಒಂದು ಆನ್ಸರ್ ಕೊಡೋದ್ರೆ ಈ FIM ಮೀಟಿಂಗ್ ಅಲ್ಲಿ ಇರುತ್ತೆ, ಟ್ರೈನಿಂಗ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಸರ್ ನೋಡಿ, ಇವತ್ತು ಕಾರ್ ತಗೊಂಡ್ರೆ ಮುರಳಿ ಸರ್ ಆಡಿ ಕಾರ್ ಬುಕ್ ಮಾಡಿದ್ದಾರೆ. ನಮ್ಮ ತಂಡದಲ್ಲಿ ನಮ್ಮ ಅಪ್ಕಮಿಂಗ್ ಡೈಮಂಡ್ ಅಂತ ಪ್ರಿಯಕಲಾ ಮೇಡಮ್ ಕಾರ್ ಬುಕ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಸ್ನೇಹಿತರೆ, ಕಾರ್ ತಗೋಬೇಕು, ಒಂದ್ ಫ್ಯಾಮಿಲಿಗೂ 4 ಜನ ಫ್ಯಾಮಿಲಿ ಇದೆ, ಫ್ಯಾಮಿಲಿ ಹೋಗಕ್ಕೆ ಒಂದ್ ಕಾರ್ ತಗೋಬೇಕು ಅಂತ ಆಸೆ ಇರುತ್ತಲ್ವಾ. ಸೊ ಆ ಆಸೆಗಳನ್ನ ನೆರವೇರ್ಸ್ಕೋಬೇಕಂದ್ರೆ ಈ ಒಂದು ವೆಲ್ನೆಸ್ ಸಂಸ್ಥೆಗೆ ನಾವು ಬರ್ಲೇಬೇಕು. ನಮ್ಮ ಅಪ್ಲೈನ್ ನ ನಾವು ಕೈ ಇಟ್ಕೊಂಡ್ರೆ ಅಪ್ಲೈನ್ ಖಂಡಿತವಾಗ್ಲೂ ನಮ್ಮನ್ನ ಆ ಗೋಲ್ ನ ಅಚೀವ್ ಮಾಡಕ್ಕೆ ನಮ್ಗೆ ದಾರಿ ಮಾಡ್ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಸರ್. ಪ್ರದೀಪ್ ಸರ್ ಆಯ್ತು. ನೆಕ್ಸ್ಟ್ ಸರ್ ಮನೆ ಬಗ್ಗೆನೂ ಹೇಳಿದೀನಿ. ಸ್ಕ್ರೀನ್ ಪ್ಲೇ ಆಗ್ತಿಲ್ವಾ? ಆಗಿದೆ. ಡ್ರೀಮ್ ಅಂಡ್ ಗೋಲ್ ಯಾರಿಗೆಲ್ಲ ಕನಸಿಲ್ಲ ಸ್ನೇಹಿತರೆ, ಡ್ರೀಮ್ ಅಂಡ್ ಗೋಲ್ಸ್ ಎಲ್ಲ ಆಗ್ಲೇ ಹೇಳಿದೆ. ಫಾರಿನ್ ಟ್ರಿಪ್ಸ್ ಹೋಗೋದಾಗ್ಲಿ, ಮತ್ತೆ ಆ ಡ್ರೀಮ್ ಅಂಡ್ ಗೋಲ್ ಯಾವ ತರ ಡ್ರೀಮ್ಸ್ ನ ಯಾವ ತರ ನಾವು ಅಚೀವ್ ಮಾಡ್ಕೋಬೇಕು ನೋಡಿ. ನಮ್ಮ ಸಂಸ್ಥೆಯಲ್ಲಿ ಇರೋದು 18 ರ್ಯಾಂಕ್ ಇದೆ ಸ್ನೇಹಿತರೆ. ವರ್ಷಕ್ಕೆ ಒಂದು ರ್ಯಾಂಕ್ ಹೋದ್ರು 18 ವರ್ಷಕ್ಕೆ 18 ರ್ಯಾಂಕ್ ನಾವು ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ ಫಸ್ಟ್ ಏನಿದೆ, ಶಾರ್ಟ್ ಟರ್ಮ್ ಡ್ರೀಮ್ಸ್ ವಿತಿನ್ ಎ ಇಯರ್. ಬ್ಯಾಕ್ ಸರ್. ಶಾರ್ಟ್ ಟರ್ಮ್ ಡ್ರೀಮ್ಸ್, ಮಿಡ್ ಟರ್ಮ್ ಡ್ರೀಮ್ಸ್ ಮತ್ತೆ ಲಾಂಗ್ ಟರ್ಮ್ ಡ್ರೀಮ್ಸ್ ಇದೆ. ಶಾರ್ಟ್ ಟರ್ಮ್ ಡ್ರೀಮ್ಸ್ ಏನಂದ್ರೆ ಒಂದ್ ವರ್ಷದಲ್ಲಿ ಫಾರ್ ಎಕ್ಸಾಂಪಲ್ ನಾನು 6th ರ್ಯಾಂಕ್ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ 6th ರ್ಯಾಂಕ್ ಅಲ್ಲಿ ನಮ್ಗೆ ಎಷ್ಟು ಬರುತ್ತೆ, ಟೋಟಲ್ ಇನ್ಕಮ್ 3.5 lakh ಬರುತ್ತೆ ಸ್ನೇಹಿತರೆ. ಈ 3.5 lakh ಅಲ್ಲಿ ನಾವು ಏನನ್ನ ತಗೋಬಹುದು, ಫಸ್ಟ್ ನಮ್ಗೆ ಬೇಕಾದ ಟೂಲ್ಸ್ ನ, ಒಂದು ಲ್ಯಾಪ್ಟಾಪ್ ಅಥವಾ ಒಂದು ಟ್ಯಾಬ್, ಒಂದು ಒಳ್ಳೆ ಡ್ರೆಸ್ಸಸ್, ಒಳ್ಳೆ ಬ್ಲೇಸರ್ಸ್ ಆಗ್ಲಿ, ಒಳ್ಳೆ ಶೂ ಆಗ್ಲಿ, ಈ ಒಂದು ಒಳ್ಳೆ ವಾಚ್. ಯಾಕಂದ್ರೆ ಇದು ಒಂದು ಬಿಸ್ನೆಸ್ ನಮ್ಮ ಡೆವಲಪ್ಮೆಂಟ್ ನೋಡಿ ಇನ್ನೊಬ್ರು ನಮ್ಮ ಒಟ್ಟಿಗೆ ಕೈ ಜೋಡಿಸುವಂತ ಬಿಸ್ನೆಸ್. ಸೊ ಫಸ್ಟ್ ಇಯರ್ ಅಲ್ಲಿ ಏನೇನ ಸಣ್ಣದು ಮನೆಗೆ ಏನಾದ್ರು ಚಿಕ್ಕ ಐಟಮ್ ಬೇಕಾದ್ರೆ ಆ 3.5 lakh ಅಲ್ಲಿ ಎಷ್ಟು ಬರುತ್ತೋ, ಯಾವ 6th ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಇದ್ರಲ್ಲಿ ಏನೇನ್ ತಗೋಬಹುದು, ಮನೆಗೆ ಏನ್ ತಗೋಬಹುದು, ನಾವೇನ್ ತಗೋಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ಕೊಂಡು ತಗೋಬಹುದು. ಮತ್ತೆ ಮಿಡಿಲ್ ಟರ್ಮ್ ಡ್ರೀಮ್ಸ್ 1 year ಇಂದ 2 years ವರೆಗೂ. ಸೊ 2 years ಅಂತ ಬಂದಾಗ ಅಟ್ಲೀಸ್ಟ್ ನಾವು ಕರೆಕ್ಟ್ ಆಗಿ ಬಿಸ್ನೆಸ್ ಮಾಡಿದ್ರೆ ಸ್ನೇಹಿತರೆ 1 year ಅಲ್ಲಿ ನಾವು ಡೈಮಂಡ್ ರ್ಯಾಂಕ್ಗೂ ಬರ್ಬೋದು. ಸೊ ಅದನ್ನ ಹೇಗೆ ಅನ್ನೋದು ನಿಮ್ಮ ಅಪ್ಲೈನ್ಸ್ ಹತ್ರ ಕುತ್ಕೊಂಡಾಗ 100% ನಿಮ್ಗೆ ಅದನ್ನ ಸಿಸ್ಟಮ್ಯಾಟಿಕ್ ಯಾವಾಗ ಡೂಪ್ಲಿಕೇಶನ್ ಆಗುತ್ತೋ 100% ಡೂಪ್ಲಿಕೇಶನ್ ಬಿಸ್ನೆಸ್ ಇದು ಡೂಪ್ಲಿಕೇಶನ್ ಆಗ್ತಾ ಹೋಗ್ತಾ 2 years ಅಲ್ಲಿ ನೀವು ಡೈಮಂಡ್ ಹೊಡೆದಾಗ ಮಿನಿಮಮ್ 55 lakhs ನೀವು ಸಂಪಾದನೆ ಮಾಡ್ತೀರ ಸ್ನೇಹಿತರೆ. 55 lakhs ಅಲ್ಲಿ ಒಂದು ಸೈಟ್ ತಗೋಬಹುದು, ಒಂದು ಕಾರ್ ತಗೋಬಹುದು ಅಲ್ವಾ. ಸಣ್ಣದು ಒಂದೇ ದೊಡ್ಡ ಕಾರ್ ಅಲ್ಲ, ದೊಡ್ಡ ಬಂಗ್ಲೆ ಅಲ್ಲ. ಬಟ್ ಬಿಸ್ನೆಸ್ ಅನ್ನೋದು 3 ವರ್ಷದಿಂದ 5 ವರ್ಷಕ್ಕೆ ಬಂದಾಗ ನೀವು ಕೋಟ್ಯಾಧಿಪತಿ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಇದೀವಿ ನಾವು, ಮಹೇಶ್ ಸರ್ ನೋಡ್ತಾ ಇದ್ವಿ, ನಮ್ದು RK ನಮ್ಮ ಗುರುಜಿ ನೋಡ್ತಾ ಇದ್ವಿ, ಸಂತೋಷ್ ಪಾಟೀಲ್ ಸರ್ ನೋಡ್ತಾ ಇದ್ವಿ. ಇನ್ನು ಕೋಟಿಗಳ ಹತ್ರ ಸಂಪಾದನೆ ಮಾಡೋ ಬಹಳಷ್ಟು ಜನ ಲೀಡರ್ಸ್ ನಮ್ಮಲ್ಲಿ ಇದ್ದಾರೆ. ಬಟ್ ಅಚೀವ್ಮೆಂಟ್ ಮಹೇಶ್ ಸರ್ ಕಾರ್ ತಗೊಂಡ್ ತೋರ್ಸ್ಬಿಟ್ರು, ನಮ್ ಸಂತೋಷ್ ಸರ್ ಗುರುಜಿ 1 ಲಕ್ಷದಿಂದ 1 ಕೋಟಿಯಿಂದ 2 ಕೋಟಿವರೆಗೂ ಮನೆನ ತೋರಿಸಿ ನಮಗೆ ಎಕ್ಸಾಂಪಲ್ ಕೊಡ್ತಾ ಇದಾರೆ. ಅದೇ ರೀತಿ ಸಂತೋಷ್ ಪಾಟೀಲ್ ಸರ್ ಮನೆನೂ ಕಟ್ಟಿದ್ದಾರೆ, ಕಾರು ತಗೊಂಡಿದ್ದಾರೆ. ಸೊ 5 years ನಾವು ಬಿಸ್ನೆಸ್ ಅಲ್ಲಿ 100% ನಿಂತಾಗ ಮಾತ್ರ ಇವೆಲ್ಲ ಅಚೀವ್ಮೆಂಟ್ ಆಗುತ್ತೆ. ಅದಕ್ಕೆ ಫಸ್ಟ್ ನಾವು ನಮ್ಮ ಗೋಲ್ ನ ಗೋಲ್ ನ ಅಚೀವ್ ಮಾಡ್ಕೊಂಡು ನಾವು ಇನ್ನೊಬ್ಬರಿಗೆ ಎಕ್ಸಾಂಪಲ್ ಆಗಿರ್ಬೇಕು. ಗೋಲ್ ಶುಡ್ ಬಿ ರಿಟನ್ ಆನ್ ಪೇಪರ್. ಗೋಲ್ ಶುಡ್ ಬಿ ಇನ್ ಫ್ರಂಟ್ ಆಫ್ ಯು, ಗೋಲ್ ಶುಡ್ ಬಿ
ಶುಡ್ ಬಿ ಶೇರ್ ಟು ಎವ್ರಿ ಒನ್. ಯಾಕಂದ್ರೆ ನೋಡಿ, ಯಾಕೆ ಗೋಲ್ಸ್ ನ ಬರ್ದಿರಿ, ಯಾಕೆ ಗೋಲ್ಸ್ ನ ಪ್ರತಿ ಮಕ್ಳಿಗೆ ಹೇಳಿ, ಮನೇಲಿ ಮಕ್ಕಳ ಹತ್ರ ಮಾತಾಡಿ, ಹೆಂಡತಿ ಹತ್ರ ಮಾತಾಡಿ, ನೆಂಟ್ರಿಗೆ ಹೇಳಿ, ಫ್ರೆಂಡ್ಸ್ ಹೇಳಿ, ನೋಡಿ ನಾನು ಈ ತರ ಗೋಲ್ ಇಟ್ಕೊಂಡಿದ್ದೀನಿ, 1 year ಅಲ್ಲಿ ನಾನು ಇಷ್ಟು ಅಚೀವ್ ಮಾಡ್ಬೇಕು, ಇದು ತಗೋಬೇಕು ಅಂತ ನಾವು ಅವ್ರಿಗೆ ಹೇಳಿದಾಗ, ಆ ಟೈಮ್ ಹತ್ರ ಬಂದಾಗ ಅವರು ನಮ್ಗೆ ಈ ಇಂಡಿಕೇಶನ್ ಕೊಡ್ತಾರೆ. ಏನಪ್ಪಾ ಆಯ್ತು ನಿನ್ ಗೋಲು, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ತಿದ್ದ, ಏನಾಯ್ತು ಅಂದಾಗ ನಮಗೆ ಸ್ವಲ್ಪ ಬೆಂಕಿ ಹಚ್ಚಿದಂಗ ಆಗುತ್ತೆ. ಸೊ ನಾವು ಇನ್ನೂ ಫಾಸ್ಟ್ ಆಗಿ ಅಚೀವ್ಮೆಂಟ್ ಕಡೆ ಹೋಗಕ್ಕೆ ನಮ್ಗೆ ಅವರು ಪ್ರೋತ್ಸಾಹ ಕೊಡ್ತಾರೆ. ಸೊ ಅದಕ್ಕೆ ಹೇಳೋದು, ಪ್ರತಿಯೊಬ್ಬರಿಗೆ ನಮ್ಮ ಗೋಲ್ಸ್ ನ ಶೇರ್ ಮಾಡ್ಕೋಬೇಕು ಅಂತ. ಹಾಗೆ ನಾವು ಅಚೀವರ್ ಆಗ್ಬೇಕು, ಮತ್ತೆ ಇನ್ನೊಬ್ಬರಿಗೆ ನಾವು ಎಕ್ಸಾಂಪಲ್ ಆಗಿರ್ಬೇಕಂತ. ಸೊ ಎವ್ರಿ ಪರ್ಸನ್ ವಾಂಟ್ಸ್, ಪ್ರತಿಯೊಬ್ಬರಿಗೆ ಏನ್ ಬೇಕಾದ್ರೆ ಟೈಮ್ ಫ್ರೀಡಮ್ ಬೇಕಾದ್ರೆ, ಫೈನಾನ್ಷಿಯಲ್ ಫ್ರೀಡಮ್ ಬೇಕಾದ್ರೆ, ಲೈಫ್ ಸೆಕ್ಯೂರಿಟಿ ಬೇಕಾದ್ರೆ. ಹೌದಲ್ವಾ ಸ್ನೇಹಿತರೆ? ಈಗಿರುವಂತ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗೆ ಈ 3 ಇಂಪಾರ್ಟೆಂಟ್ ಬೇಕಾಗಿದೆ. ಲೈಫ್ ಸೆಕ್ಯೂರಿಟಿ ಆಗ್ಲಿ, ಫೈನಾನ್ಷಿಯಲ್ ಫ್ರೀಡಮ್ ಆಗ್ಲಿ, ಟೈಮ್ ಫ್ರೀಡಮ್. ಈಗ ಮುಂದಕ್ಕೆ ಹೋಗ್ತಾ ನೋಡೋಣ ನಮಗೆ ಯಾವ ರೀತಿ ಟೈಮ್ ಫ್ರೀಡಮ್ ಸಿಗುತ್ತೆ, ಯಾವ ರೀತಿ ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ ಅಂತ ಇದ್ರಲ್ಲಿ ನಾವು ಗೊತ್ತಾಗುತ್ತೆ. ಸೊ ಆಗ್ಲೇ ಹೇಳಿದೆ ಸುರಕ್ಷೆ ಬಗ್ಗೆ. ಸುರಕ್ಷೆ ಅಂತ ನಾನು 5 ಸಾಲ ಹೇಳಿದ್ನಲ್ಲ, ಇನ್ಸೂರೆನ್ಸ್ ನಮಗೆ ಲೈಫ್ಗೆ ಗ್ಯಾರಂಟಿ ಇದೆ ಸ್ನೇಹಿತರೆ. ಈಗ ಎಷ್ಟೋ ಸಂಸ್ಥೆಗಳು ನಾವು ಫಸ್ಟ್ ಎಲ್ಲ ಪ್ರತಿಯೊಂದು ಗವರ್ಮೆಂಟ್ ಸಂಸ್ಥೆಗಳಿಗೆ, ಕಂಪನೀಸ್ಗೆ ಅವ್ರದೇ ಆದ ಒಂದು ಹಾಸ್ಪಿಟಲ್ಸ್ ಇರ್ತಾ ಇದ್ವು, ಅವ್ರದೇ ಆದ ಟ್ರೀಟ್ಮೆಂಟ್ ಕೊಡ್ತಾರೆ. ಪ್ರತಿಯೊಬ್ಬರು ಪೇಷಂಟ್ ಗೆ ಅಷ್ಟು ಹೆಲ್ತ್ ಬಗ್ಗೆ ಅಷ್ಟು ಕೇರ್ ತಗೋತಾ ಇದ್ರು. ಈಗ ಯಾವ್ದಾದ್ರು ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಹಾಸ್ಪಿಟಲ್ಸ್ ಇದೆಯಾ? ಇಲ್ಲ. ಇನ್ಸೂರೆನ್ಸ್ ಕವರ್ ಮಾಡ್ತಾ ಇದಾರಾ? ಇಲ್ಲ. ಎಲ್ಲ ನಾವೇ ಹೆಲ್ತ್ ಇನ್ಸೂರೆನ್ಸ್ ನಾವೇ ತಗೋಬೇಕು. ಬಟ್ ನಮ್ಮ ಸಂಸ್ಥೆಯಲ್ಲಿ 5ನೇ ರ್ಯಾಂಕ್ ಒಂದ್ಸರಿ ಕಂಪ್ಲೀಟ್ ಮಾಡಿದ್ರೆ ನೀವು 1 ಲಕ್ಷದಿಂದ 20 ಲಕ್ಷದವರೆಗೂ ನಮಗೆ ಇನ್ಸೂರೆನ್ಸ್ ಕವರ್ ಆಗುತ್ತೆ. ಅದೇ ಹೇಳ್ತಾರೆ, ಗುಡ್ ಹ್ಯಾಂಡ್ ಫಾರ್ ಗುಡ್ ಲೈಫ್ ಅಂತ. ಒಂದು ಒಳ್ಳೆ ಕೈ ನಮ್ಮ ಒಂದು ಜೀವನಕ್ಕೋಸ್ಕರ ನಮ್ ಕೈ ಹಿಡಿತಾ ಇದೆ ಅಂತ ಹೇಳ್ಬೋದು ನಮ್ಮ ವಿಸ್ತಾರ್ ವೆಲ್ನೆಸ್ ಸಂಸ್ಥೆ. ಅದೇ ರೀತಿ ನೋಡ್ಬೋದು, ಸಪೋಸ್ ನಮಗೆ ಹೆಚ್ಚು ಕಮ್ಮಿ ಏನಾದ್ರೂ ಆಯ್ತು ಅಂದ್ರೆ, ನಮ್ಗೆ ಸಣ್ಣ ಮಕ್ಳಿದ್ರೆ, 2 ಮಕ್ಳಿದ್ರೆ, ಆ ಮಕ್ಳ ಎಜುಕೇಶನ್ ಕಂಪನಿ ತಗೊಂಡು 2nd PUC ವರೆಗೂ ಕಂಪನಿ ಎಜುಕೇಶನ್ ಅವರೇ ಫೀಸ್ ಕಟ್ಟಿ, ನೀವು ಎಲ್ಲಿ ಓದಿಸ್ತಾ ಇದ್ರೆ ಅದಕ್ಕೆ ಅವರೇ ಫೀಸ್ ಕಟ್ಟಿ ನಮ್ಮನ್ನ ಎಜುಕೇಶನ್ ಏನ್ ಮಾಡ್ಬೇಕು, ಸೆಕೆಂಡರಿ ಕಂಪ್ಲೀಟ್ ಮಾಡಕ್ಕೆ ಏನ್ ಸಪೋರ್ಟ್ ಮಾಡ್ಬೇಕು ಎಲ್ಲ ಮಾಡುತ್ತೆ. ಈ ರೀತಿ ಒಂದು ಒಳ್ಳೆ ಬ್ಯೂಟಿಫುಲ್ ಕಂಪನಿ ಎಲ್ಲಾದ್ರೂ ಇದೆಯಾ ಸ್ನೇಹಿತರೆ? ಅಲ್ವಾ? ಅದು ತುಂಬಾ ಇಂಪಾರ್ಟೆಂಟ್ ಮೇಟ್ ಮಾಡ್ಕೋ. ಯಾಕೆ ಇನ್ಸೂರೆನ್ಸ್ ಸುರಕ್ಷೆ ಇದೆ ನಮ್ಮ ವಿಸ್ತಾರ್ ವೆಲ್ನೆಸ್ ಅಂದ್ರೆ, ನಮಗೆ ಇನ್ಸೂರೆನ್ಸ್ ಕವರ್ ಮಾಡೋದ್ರ ಒಟ್ಟಿಗೆ ಈ ಐಡಿನ ಇನ್ನೊಬ್ರಿಗೂ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಕಂಟಿನ್ಯೂ ಮಾಡ್ತಾರೆ ಅವ್ರಿಗೆ ಕಂಟಿನ್ಯೂ ಆಗಿ ಇನ್ಕಮ್ ಬರೋ ತರ ಮಾಡ್ಕೊಟ್ಟಿದೆ. ಇಲ್ಲಿ ನೋಡ್ಬೋದು ಅಡ್ಜಸ್ಟೆಡ್ ಲೈಫ್ ಅಂತ. ಅಡ್ಜಸ್ಟೆಡ್ ಲೈಫ್ ಎಲ್ಲ ನಾವು ನೋಡಿರ್ತೀವಿ ಸ್ನೇಹಿತರೆ. ಒಂದು ಗಾರೆ ಕೆಲಸ ಮಾಡೋರು, ಕೂಲಿಯವರಾಗ್ಲಿ, ರೋಡಲ್ಲಿ ಕೆಲಸ ಮಾಡೋರು, ಲೇಬರ್ಸ್ ಆಗ್ಲಿ, ಅಥವಾ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರಾಗ್ಲಿ, ಇಲ್ಲಿ ಕೂಲಿ ಇವ್ರಿಗೆ ಏನ್ ಅಡ್ಜಸ್ಟ್ಮೆಂಟ್ ಅಂದ್ರೆ, ವೀಕ್ಲಿ ಪೇಮೆಂಟ್ ಇರುತ್ತೆ ಇವ್ರಿಗೆಲ್ಲ. ಗಾರ್ಮೆಂಟ್ಸ್ ಅವ್ರಿಗೆ ಮಂತ್ಲಿ ಪೇಮೆಂಟ್ ಇರುತ್ತೆ, ಬಟ್ ವೀಕ್ಲಿ ಪೇಮೆಂಟ್ ಅಂದ್ರೆ ಅವರು ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆವರೆಗೂ ಅವ್ರು ಕಷ್ಟಪಟ್ಟು ಸಿನ್ಸಿಯರ್ ಆಗಿ ದುಡಿತಾರೆ. ಬಟ್ ಅವ್ರಿಗೆ ಬರುವಂತ ಪೇಮೆಂಟ್ ಅಲ್ಲಿ ಸಪೋಸ್ ಬರುವಂತ ಲೇಬರ್ಗೆ 600 ರೂಪಾಯಿ ಅಂದ್ರೂ 6 3,600 ರೂಪಾಯಿ ಬರುತ್ತೆ ಸ್ನೇಹಿತರೆ. ಆ 3,600 ರೂಪಾಯಿಲಿ ಅವರು ಅಡ್ಜಸ್ಟ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ ಎಲ್ಲ ಫುಲ್ಲು ಈ 3,000 ಅವ್ರ ಫ್ಯಾಮಿಲಿ ಎಷ್ಟೇ ದೊಡ್ಡದಿರ್ಲಿ ಚಿಕ್ಕದಿರ್ಲಿ, 3,600 ಅಲ್ಲೇ ಅವರು ಲೈಫ್ ಜೀವನ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಡೀತಾ ಇರುತ್ತೆ. ಮತ್ತೆ ಡೈಲಿ ಕೂಲಿನೂ ಅಷ್ಟೇ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾನೆ, ರಾತ್ರಿಗೆ ಒಂದು 500 ರೂಪಾಯಿ 600 ರೂಪಾಯಿ ಸಿಕ್ಕಿದ್ರೆ 500 ರೂಪಾಯಿ 600 ರೂಪಾಯಿ ಏನೇನಕ್ಕೆ ಖರ್ಚು ಮಾಡ್ಬೇಕಂತ ನೋಡಿ ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಎಷ್ಟು ಯೂಸ್ ಮಾಡ್ಕೋಬೇಕು, ಮನೆಗೆ ಎಷ್ಟು ಕೊಡ್ಬೇಕು, ಮನೆಗೆ ಏನ್ ತಗೊಂಡೋಗ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಮತ್ತೆ ಗಾರ್ಮೆಂಟ್ಸ್ ಅವ್ರು ಅಷ್ಟೇ, ಮಂತ್ಲಿ ಸ್ಯಾಲ್ರಿ ಅವ್ರಿಗೆ ಬರುತ್ತೆ. ಎಷ್ಟು ಕೊಡ್ತಿದಾರೆ ಸ್ನೇಹಿತರೆ ಗಾರ್ಮೆಂಟ್ಸ್ ಅಲ್ಲಿ? ಒಂದು 15,000 ರಿಂದ 20,000 ಒಳಗಡೆ ಕೊಡ್ತಿದ್ದಾರೆ. 20,000 ಅನ್ನೋದು ಇವತ್ತು 1 ತಿಂಗಳು ರೇಷನ್ಗೂ ಸಾಕಾಗಲ್ಲ, ನಾವು 4-5 ಜನ ಮನೇಲಿ ಇದ್ರೆ. ಸೊ ಅವರು ಅಷ್ಟೇ ಆ ಬರುವ ಸ್ಯಾಲರಿಯಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು, ಅವ್ರ ಆರೋಗ್ಯದ ನೋಡ್ಕೊಂಡು, ಅವ್ರ ಮಕ್ಕಳ ಫೀಸ್ ನೋಡ್ಕೊಂಡು, ಎಲ್ಲಾ ನೋಡ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡಿ 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 ಜೀವನ ಪೂರ್ತಿ ಅಡ್ಜಸ್ಟೇ ಆಗ್ಬಿಡುತ್ತೆ. ಯಾವಾಗ ಅಡ್ಜಸ್ಟ್ ಮಾಡೋದು ನಾವು ಅಭ್ಯಾಸ ಆಗ್ಬಿಟ್ಟು ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತೀವೋ, ನಮ್ ಲೈಫ್ ಎಲ್ಲ ಅಡ್ಜಸ್ಟ್ ಆಗಿರುತ್ತೆ. ಆ ಲೈಫ್ ಇಂದ ನೆಕ್ಸ್ಟ್ ಆಗುತ್ತಲ್ವಾ. ಸೊ ಅದಕ್ಕೆ ಹೇಳೋದು, ನೆಕ್ಸ್ಟ್ ನಾವು ಬಂದಾಗ ಸ್ಯಾಟಿಸ್ಫೈಡ್ ಲೈಫ್ಗೆ ಬರ್ತೀವಿ. ಅಡ್ಜಸ್ಟ್ಮೆಂಟ್ ಲೈಫ್ ಅವ್ರು ನೋಡಿದ್ವಿ ನಾವು, ಬರೀ ಅಡ್ಜಸ್ಟ್ಮೆಂಟ್ ಅಲ್ಲೇ ಹೋಗ್ತಾ ಇರ್ತಾರೆ. ಬಟ್ ಸ್ಯಾಟಿಸ್ಫೈಡ್ ಲೈಫ್ ಯಾರು? ಟೀಚರ್ಸ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ, IT ಅಲ್ಲಿ ಕೆಲಸ ಮಾಡೋರಾಗ್ಲಿ, ಇವರೆಲ್ಲ ಒಂದು ಸ್ಯಾಟಿಸ್ಫೈಡ್. ಯಾಕಂದ್ರೆ ತಿಂಗಳಿಗೆ ನನಗೆ ಒಂದು 30,000 ರಿಂದ 50,000 ಬರುತ್ತೆ, 60,000 ರಿಂದ 70,000 ಬರುತ್ತೆ, ಅಲ್ಲ 70,000 ರಿಂದ 1 ಲಕ್ಷವರೆಗೂ ನಾನು ದುಡಿತಿದ್ದೀನಿ ಅಂತ ಅವರು ಸ್ಯಾಟಿಸ್ಫೈ ಆಗಿರುತ್ತೆ. ಈ 1 ಲಕ್ಷದಲ್ಲಿ ನಾವು ಏನೆಲ್ಲ ಮಾಡ್ಬೋದು, ನಾನು ಕಾರ್ ತಗೋಬಹುದು, ಕಾರ್ EMI ಕಟ್ಬೋದು, ಮನೆ ಲೀಸ್ಗೆ ಹಾಕೋಬಹುದು, ಮನೆ ಕಟ್ಟಿ ಅದಕ್ಕೆ EMI ಕಟ್ಬೋದು. ಇಲ್ಲಿ ಅಷ್ಟೇ ಸ್ಯಾಟಿಸ್ಫೈಡ್ ಲೈಫ್ ಅಂದ್ರೆ, ಓಕೆ ನನಗೆ ಈ ತಿಂಗಳು ಒಂದು 60,000 ಬಂದಿದೆ, 60,000 5,000 ಸೇವ್ ಮಾಡ್ತೀನಿ, ಮಿಕ್ಕಿದ್ದು ಖರ್ಚು ಮಾಡ್ಕೊಂಡು ಜಾಲಿ ಆಗಿರೋಣ, ಲೈಫ್ ನ ಎಂಜಾಯ್ ಮಾಡೋಣ ಅನ್ನೋದೇ ಈ ಸ್ಯಾಟಿಸ್ಫೈಡ್ ಲೈಫ್ ಅಲ್ಲಿ ಆಗಿರುತ್ತೆ ಸ್ನೇಹಿತರೆ. ನಾವೆಲ್ಲ ನೋಡಿರ್ತೀವಲ್ವಾ, ಸಾಟರ್ಡೆ ಸಂಡೇ ಬಂದ್ರೆ ಮೋಸ್ಟ್ ಪ್ರಾಬ್ಲಿ ಸಾಟರ್ಡೆ ನೈಟ್ ಅಲ್ಲಿ
ಎಲ್ಲ IT ಕಂಪನೀಸ್ ಅವರೆಲ್ಲ ಎಲ್ಲೋ ಒಂದ್ ಕಡೆ ಹೋಗಿ ಎಲ್ಲ ಮೀಟ್ ಮಾಡಿ ಟ್ರಿಪ್ ಹೋಗೋದಾಗ್ಲಿ ಏನೋ ಒಂದು ಮಾಡಿ ಲೈಫ್ ನ ಸ್ಯಾಟಿಸ್ಫೈ ಮಾಡ್ಕೋತಾರೆ, ಎಂಜಾಯ್ ಮಾಡ್ತಾ ಇದೀವಿ, ಲೈಫ್ ಎಂಜಾಯ್ ಮಾಡ್ತಾ ಇದೀವಿ ಅಂತ. ಬಟ್ ಅವರು ಲಾಸ್ಟ್ ಗೆ ಏನು ಸೇವಿಂಗ್ಸ್ ಇರಲ್ಲ ಸ್ನೇಹಿತರೆ ಅವ್ರು. ಅದಾದ್ಮೇಲೆ ನೆಕ್ಸ್ಟ್ ಎಮೋಷನಲಿ ವಿಷನರಿ ಲೈಫ್ ಅಂತ ಕರಿಬಹುದು. ಎಮೋಷನಲಿ ವಿಷನರಿ ಲೈಫ್ ಯಾರ್ಯಾರ್ದು? ರತನ್ ಟಾಟಾ ನಾವು ನೋಡಿರ್ಬೋದು, ಅಥವಾ ಫೇಸ್ಬುಕ್ ಮಾಲೀಕರಾಗ್ಲಿ, ಮತ್ತೆ ನಮ್ಮ ರಿಲಯನ್ಸ್ ಕಂಪನಿ ಅವರಾಗ್ಲಿ, ಮತ್ತೆ ನಮ್ಮ MD ಸರ್ ಆಗ್ಲಿ, ಇವರೊಂದು ಎಮೋಷನಲ್ ವಿಷನರಿ ಇಟ್ಕೊಂಡಿದ್ದಾರೆ. ರತನ್ ಟಾಟಾ ಅವ್ರು ಹೇಳ್ತಿದ್ರಂತೆ, ಪ್ರತಿಯೊಂದು ಅಂಗಡಿಯಲ್ಲಿ ಪ್ರತಿಯೊಂದು ಸೂಜಿಯಿಂದ ಎಲ್ಲ ಐಟಮು ಪ್ರತಿಯೊಬ್ಬರು ಮನೇಲಿ ಇರಬೇಕು ನಮ್ಮ ಪ್ರಾಡಕ್ಟ್ ಅಂತ ಅವ್ರ ಮೈಂಡ್ ಅಲ್ಲಿ. ಬರೀ ಕಾರ್ ಅಂತ ಅಲ್ಲ ಸ್ನೇಹಿತರೆ, ಅವ್ರ ಎಷ್ಟು ಉಪ್ಪಿಂದ ಹಿಡಿದು ಪ್ರತಿಯೊಂದು ಸೇಲ್ ಮಾಡ್ತಾರೆ. ಅವ್ರ ವಿಷನರಿ ಇರೋದಂದ್ರೆ, ನಾನು ಇಡೀ ಇಂಡಿಯಾದಲ್ಲಿ ನಾನು ಬಿಸ್ನೆಸ್ ನೆಟ್ವರ್ಕ್ ಮಾಡ್ಬೇಕು, ಆ ಬಿಸ್ನೆಸ್ ನೆಟ್ವರ್ಕ್ ಅಲ್ಲಿ ಬರೋ ಒಂದೊಂದು ಪೈಸಾನು ನನಗೆ ಅಂತ ಕನ್ಸಿಟ್ಕೊಂಡು ಇಂಡಿಯಾ ಬೆಳವಣಿಗೆಗೋಸ್ಕರ ಆದಷ್ಟು ಕಮ್ಮಿ ರೇಟ್ಗೆ ಜನಕ್ಕೆ ಎಲ್ಲ ಸಿಗ್ಬೇಕು ಅಂತ ರತನ್ ಟಾಟಾ ಮೈಂಡ್ ಇಟ್ಕೊಂಡು ಅವರು ಅದಕ್ಕೆ ಹೇಳೋದು. ಅವ್ರ ಕಾರ್ ಫಸ್ಟ್ ಫೇಲ್ಯೂರ್ ಆಯ್ತು ಸ್ನೇಹಿತರೆ, ಆದ್ರೂ ಅವರು ಒಂದು ವಿಷನರಿ ಇಟ್ಕೊಂಡಿದ್ರು, ಇಲ್ಲ ನಾನು ಪ್ರೂವ್ ಮಾಡ್ಲೇಬೇಕಂತ. ಈಗ ಟಾಟಾ ಕಂಪನಿ ಎಷ್ಟೋ ಕಾರ್ಗಳು ಸೇಲ್ ಆಗ್ತಾ ಇದೆ ಅವ್ರದ್ದು. ಮತ್ತೆ ಫೇಸ್ಬುಕ್ ನೆಟ್ವರ್ಕ್ ಆಗ್ಲಿ, ರಿಲಯನ್ಸ್ ಅವರು ಎಲ್ರಿಗೂ ಗೊತ್ತಿಲ್ಲ ನಮ್ಗೆ. ಅವ್ರ ತಂದೆ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡಿದ, ಅವ್ರ ತಂದೆ ಮಾಡಿದ ಆಸ್ತಿನ ಇವ್ರು ಡಬಲ್ ಮಾಡ್ಕೊಂಡು ಹೋಗ್ತಾ ಇದಾರೆ ಹೊರತು ಅವ್ರಿಗೂ ಒಂದು ವಿಷನರಿ ಇದೆ. ಇವ್ರದ್ದು ಅಷ್ಟೇ, ಇಂಡಿಯಾದಲ್ಲಿ ನಾನೇ ದೊಡ್ಡ ಒಂದು ಸಂಸ್ಥಾಪಕರಾಗ್ಬೇಕು ಅಂತ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ರೋಗ ಮುಕ್ತ ಭಾರತ ಮತ್ತೆ ಉದ್ಯೋಗ ಮುಕ್ತ ಭಾರತ ಮಾಡ್ಬೇಕು ಅಂತ ವಿಷನರಿ ಇಟ್ಕೊಂಡಂತ ಗ್ರೇಟ್ ಮಹಾನ್ ವ್ಯಕ್ತಿ ಅಂತ ಹೇಳ್ಬೋದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ MD ಸರ್ ಇಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ ವಿಷನರಿ ಲೈಫ್ ಅಲ್ಲಿ. ಅದೇ ರೀತಿ ಇನ್ನೂ ಮೂವರು ಇದಾರೆ, ನಮ್ಮ ರೂಬಿ ಡೈಮಂಡ್ಸ್. ಎಸ್, ಅವ್ರಿಗೂ ಒಂದು ವಿಷನರಿ ಇದೆ. ನಾವು ಗೆಲ್ಲೋದೊಟ್ಟಿಗೆ ಇಡೀ ನನ್ನ ತಂಡವನ್ನು ಗೆಲ್ಲಿಸಬೇಕು, ಇಡೀ ನನ್ನ ತಂಡಕ್ಕೆ ಇನ್ಕಮ್ ಕೊಡ್ಸ್ಬೇಕು, ಇಡೀ ನನ್ನ ತಂಡವನ್ನ ಒಂದು ವಿಷನರಿ ಲೀಡರ್ಸ್ ಆಗಿ ಮಾಡ್ಬೇಕು, ಒಂದು ನಮ್ಮ ತಂಡಕ್ಕೆ ಪ್ರತಿಯೊಬ್ಬರು ಮನೆಯಲ್ಲಿ ಹ್ಯಾಪಿ ಆಗಿರ್ಬೇಕು ಅಂತ ನಮ್ಮನ್ನೆಲ್ಲ ಫಾಲೋ ಅಪ್ ಮಾಡ್ತಾ, ನಮ್ಗೆ ಮೋಟಿವೇಶನ್ ಕೊಡ್ತಾ, ನಮ್ಗೆ ಪ್ರತಿಯೊಂದು ಹೆಜ್ಜೆ ಸಪೋರ್ಟ್ ಮಾಡ್ತಾರಂತ ನಮ್ಮ ಗ್ರೇಟ್ ಲೆಜೆಂಡರಿ ಲೀಡರ್ಸ್ ಅಂತ ನಮ್ಮ ಸಂತೋಷ್ ಸರ್ ಗುರುಜಿ ಇದಾರೆ. ಸೊ ಹಾಗೆ ಅವರವರ ತಂಡಕ್ಕೆ ಅವರವರ ಗುರುಜಿಗಳಿದ್ದಾರೆ. ಬಟ್ ನಮ್ಮ ಗುರುಜಿ ಎಸ್ಪೆಷಲಿ ಸ್ಪೆಷಲ್ ಇನ್ ವಿ-ಸ್ಟಾರ್ ವೆಲ್ನೆಸ್ ಇಂಡಸ್ಟ್ರಿಯಲ್ಲಿ ಯಾರಂದ್ರೆ ನಮ್ಮ ಒಬ್ಬ ಗುರುಜಿ ಅಷ್ಟೇ. ಯಾಕಂದ್ರೆ ಪ್ರತಿಯೊಬ್ರು ಪ್ರೀತಿಯಿಂದ ಮಾತಾಡಿಸ್ತಾ, ಪ್ರೀತಿಯಿಂದ ಕನೆಕ್ಟ್ ಆಗ್ತಾ ಟೀಮ್ ನ ಕಟ್ತಾರಂತ ಗ್ರೇಟ್ ಲೀಡರ್ ಅಂತ ಹೇಳ್ಬೋದು. ಸ್ನೇಹಿತರೆ ಇಲ್ಲಿ ನೋಡ್ಬೋದು, ಬಹಳಷ್ಟು ಜನಕ್ಕೆ ಯಾಕಪ್ಪ ನೆಟ್ವರ್ಕ್ ಬರ್ಬೇಕು, ನಾವೇನು ಸಂಪಾದನೆ ಮಾಡ್ತಾ ಇದೀವಿ, ತಿಂಗಳು ಸ್ಯಾಲ್ರಿ ಬರ್ತಾ ಇದೆ ಅಂತ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಒಬ್ಬ ಕಾರ್ಮಿಕ ಪ್ರತಿದಿನ ಸುಮಾರು ಬೆಳಗ್ಗೆ ಹೋದ್ರೆ 9 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆವರೆಗೂ ದುಡಿಲೇಬೇಕಲ್ವಾ. 100% ಕೆಲಸ ಮಾಡ್ತೀವಿ. ಪ್ರತಿದಿನ ನಾನು 100% ಕೆಲಸ ಮಾಡ್ತಾನೆ ಇರ್ತೀನಿ. ಆದ್ರೆ ನನ್ಗೆ ಎಷ್ಟು ಇನ್ಕಮ್ ಬರ್ತಾ ಇರೋದೆ, ತಿಂಗಳಿಗೆ ಒಂದೇ ಇನ್ಕಮ್ ಬರುತ್ತೆ, ಅದು 20ರಿಂದ 30,000 ಅಂತ ಇಟ್ಕೊಳ್ಳಿ. ಈಗಿನ ಕಾಲದಲ್ಲಿ ಒಂದು 15ರಿಂದನೂ ಇದೆ ಕಂಪನಿಯಲ್ಲಿ. ಓಕೆ, ಸೊ ಯಾಕೆ ESBI ಅಂತ? ESBI ಅಂದ್ರೆ ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮ್ಯಾನ್ ಅಂಡ್ ಇನ್ವೆಸ್ಟರ್. ಈ ವ್ಯತ್ಯಾಸ ನಾವು ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ, ನಾವು ವಿ-ಸ್ಟಾರ್ ವೆಲ್ನೆಸ್ ನ ಯಾವ ರೀತಿ ಮಾಡ್ಬೇಕು ಅಂತ ನಾವು ಅಪ್ಲೈನ್ ಹತ್ರ ಕುತ್ಕೊಂಡು ನಾವು ಮುಂದುವರಿತೀವಿ. ಸೊ ಇದೊಂದು ಚಿಕ್ಕ ಲಾಜಿಕ್ ಆಗಿರುತ್ತೆ ನೋಡಿ. ಒಂದು ಎಂಪ್ಲಾಯ್ ಪ್ರತಿನಿತ್ಯ 8ರಿಂದ 9 ಅವರ್ ಕೆಲಸ ಮಾಡ್ತೀವಿ, ಪ್ರತಿ ತಿಂಗಳು ಫುಲ್ಲು ಕೆಲಸ ಮಾಡ್ತೀವಿ. ಒಂದ್ ದಿವಸ ಹೋಗಿದ್ರು ನಮಗೆ ಪೇಮೆಂಟ್ ಡಿಡಕ್ಟ್ ಆಗುತ್ತೆ, ಲೇಟ್ ಹೋದ್ರು ಪೇಮೆಂಟ್ ಡಿಡಕ್ಟ್ ಆಗುತ್ತೆ ಅಲ್ವಾ. ಈಗೆಲ್ಲ ತಮ್ ಕೊಡಕ್ ಬಂದಿದೆ. ಸೊ ಮೊದ್ಲೆಲ್ಲ ಸೈನ್ ಮಾಡಿ ಹೋಗ್ತಾ ಇದ್ರು, ಟೈಮ್ ಬರೆದು ಸೈನ್ ಮಾಡ್ತಿದ್ರೆ ಅದು ಅಡ್ಜಸ್ಟ್ಮೆಂಟ್ ಆಗ್ತದೆ ಅಂತ ತಮ್ ಕೊಟ್ಟು ಅಥವಾ ಫೇಶಿಯಲ್ ರೆಕಗ್ನೈಸೇಷನ್ ಮಾಡ್ತಾರೆ. ಸೊ ಹಾಫ್ ಅನ್ ಅವರ್ನು ಕ್ಯಾಲ್ಕುಲೇಟ್ ಆಗುತ್ತೆ, ಟೈಮ್ ಅಂದ್ರೆ ಅವರ್ಸ್ ಲೆಕ್ಕದಲ್ಲಿ ಅವರು ನಮ್ಗೆ ಸ್ಯಾಲ್ರಿ ಕೊಡ್ತಾರೆ. ತಿಂಗಳೆಲ್ಲ ಕೆಲಸ ಮಾಡಿದ್ರು ನಮ್ಗೆ ಒಂದೇ ಸಂಬಳನೇ ಬರೋದು, ಹೌದಲ್ವಾ. ವರ್ಷಕ್ಕೊಂದ್ಸರಿ ಬೋನಸ್ ಕೊಡ್ತಿದ್ರು, ಈಗ ಬೋನಸ್ ಯಾವ ಸಂಸ್ಥೆನೂ ಕೊಡ್ತಾ ಇಲ್ಲ. ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ಗೂ ಜಾಬ್ ಮಾಡೋರು ವ್ಯತ್ಯಾಸ ಏನಿಲ್ಲ ಸ್ನೇಹಿತರೆ. ಜಾಬ್ ಅಂದ್ರೆ ನಾವು ಇನ್ನೊಬ್ರು ಕೆಳಗಡೆ ಹೋಗಿ ಕೆಲಸ ಮಾಡ್ತಿದ್ವಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ನಮ್ಮ ಕೆಲಸ ನಾವೇ ಒಂದು ಅಂಗಡಿ ಆಗ್ಲಿ, ಒಂದು ಹೋಟೆಲ್ ಆಗ್ಲಿ, ಒಂದು ಡ್ರೈವಿಂಗ್ ಕಾರ್ ಆಗ್ಲಿ, ಏನಾದ್ರು ತಗೊಂಡ್ರು ನಾವು ಅಷ್ಟೇ ಇಲ್ಲಿ 8 ಅವರ್ 9 ಅವರ್ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ಲೇಬೇಕು. ಸಪೋಸ್ ನಾವೊಂದು ಅಂಗಡಿ ಜ್ಯುವೆಲರಿ ಅಂಗಡಿ ಅಥವಾ ಇದು ಗ್ರಾಸರಿ ಅಂಗಡಿ ಓಪನ್ ಮಾಡಿದೆ ಅಂತ ಇಟ್ಕೊಳ್ಳಿ. ನಾನು ಇಷ್ಟ ಬಂದಾಗ ಹೋದಾಗ ಅಂಗಡಿ ವ್ಯಾಪಾರ ಆಗುತ್ತಾ? ನಾನು ಸುಮಾರು ಬಂಡವಾಳ ಹಾಕಿರ್ತೀನಿ ಅದಕ್ಕೆ. ನಾನು ಒಂದು 10 ಲಕ್ಷ ಬಂಡವಾಳ ಹಾಕಿ ಒಂದು ದೊಡ್ಡದಾಗಿ ಗ್ರಾಸರಿ ಸ್ಟೋರ್ ಓಪನ್ ಮಾಡ್ತೀನಿ, ಅದು ಎಂಪ್ಲಾಯ್ಸ್ ಇಟ್ಟಿರ್ತೀನಿ, ಅಲ್ಲೂ ಇಟ್ಟಿರ್ತೀನಿ. ಬಟ್ ಎಂಪ್ಲಾಯ್ಸ್ಗೆಲ್ಲ ಸಂಬಳ ಕೊಡ್ಬೇಕಂದ್ರೆ ಆಗುತ್ತಾ? ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಬೆಳಗ್ಗೆ ಟೈಮ್ ಟು ಟೈಮ್ ನಾವು ಶಟರ್ ನ ಮೇಲೆ ಎತ್ತಬೇಕು, ಮತ್ತೆ ನೈಟ್ ಶಟರ್ ನ ಡೌನ್ ಮಾಡ್ಬೇಕು.
ಬೆಳಗ್ಗೆ ಎತ್ತಬೇಕು ತಲೆನ, ಮತ್ತೆ ನೈಟ್ ನ ಓಪನ್ ಮಾಡ್ಲೇಬೇಕು. ಯಾಕಂದ್ರೆ ಇಲ್ಲಿ ಎಂಪ್ಲಾಯ್ಗೆ ಒಂದು ಟೈಮಿಂಗ್ಸ್ ಇರುತ್ತೆ, ಬಟ್ ಸೆಲ್ಫ್ ಎಂಪ್ಲಾಯ್ಗೆ ಯಾವತ್ತು ಟೈಮಿಂಗ್ಸ್ ಇರಲ್ಲ. ಅವ್ನ್ ಬಿಸ್ನೆಸ್ ಸೆಲ್ಫ್ ಎಂಪ್ಲಾಯ್ ಬಂದಿದೆ, ನಾನ್ ದುಡಿಬೇಕಂತ ಬಂದಿದ್ದೆ, ಅವ್ನ್ ಯಾವತ್ತು ಟೈಮಿಂಗ್ಸ್ ನೋಡಕ್ ಆಗಲ್ಲ. ಅದೇ ರೀತಿ ಇಲ್ಲಿ ಬಿಸ್ನೆಸ್ ಮ್ಯಾನ್ ನೋಡ್ಬೋದು. ಇಲ್ಲಿ ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಒಬ್ರೇ ಕೆಲಸ ಮಾಡಲ್ಲ ಸ್ನೇಹಿತರೆ, ಅವ್ರೊಬ್ರೇ ಕೆಲಸ ಮಾಡಲ್ಲ. ಪ್ರತಿಯೊಬ್ರು ದಿನಕ್ಕೆ 1 hour 8 hour ನಾವು ಕೆಲಸ ಮಾಡ್ತಿದ್ದೇವೆ ಅಂದ್ರೆ ಒಂದು ಬಿಸ್ನೆಸ್ ಮ್ಯಾನ್ ಏನ್ ಮಾಡ್ತಾನೆ, ಸುಮಾರು ಲಕ್ಷಾಂತರ ಜನ, ಸಾವಿರಾರು ಜನ ಕೆಲ್ಸಕ್ಕೆ ಇಟ್ಕೋತಾನೆ. ಅವನು 1% ಅವ್ನು ದುಡಿದ್ರು ಇಂಟು 100% ಅವ್ನಿಗೆ ಇನ್ಕಮ್ ಆಗುತ್ತೆ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯಾವಾಗೂ ಅಷ್ಟೇ, ಬಿಸ್ನೆಸ್ ಮ್ಯಾನ್ ಯಾವಾಗೂ ಅಷ್ಟೇ ಒಂದು ಕಂಪನಿ ಓಪನ್ ಮಾಡ್ತಾನೆ. ಯಾರು ನಮ್ಮ ಟಾಟಾ ಆಗ್ಲಿ, ರಿಲಯನ್ಸ್ ಅವರಾಗ್ಲಿ, ಮತ್ತೆ ಬಿರ್ಲಾ ಅವರಾಗ್ಲಿ ಏನ್ ಮಾಡ್ತಾ ಇದಾರೆ, ಅವರು ಕಂಪನಿ ಓಪನ್ ಮಾಡಿ ಇನ್ವೆಸ್ಟ್ ಮಾಡಿ ಕಂಪನಿ ಓಪನ್ ಮಾಡ್ತಾರೆ. ಕಂಪನಿ ಓಪನ್ ಮಾಡಿದ್ರೆ ಆ ಕಂಪನಿಗೆ ಬೇಕಂತ ಮಿಷನರೀಸ್ ಆಗ್ಲಿ, ಮ್ಯಾನ್ ಪವರ್ ಆಗ್ಲಿ ಎಲ್ರನ್ನೂ ಕರ್ಸಿ ಅಲ್ಲಿ ಅವ್ರೊಬ್ರು 8 hour ಅಲ್ಲ, ಆ ಸಂಸ್ಥೆಯಲ್ಲಿ 1 ಲಕ್ಷ ಜನ ಇದ್ರೆ 8 ಲಕ್ಷ, ಒಂದ್ ದಿವಸಕ್ಕೆ 8 hour ಅಂದ್ರೆ 8 lakhs hours ಪರ್ ಡೇ ಅವರು ಇನ್ಕಮ್ ಮಾಡ್ಕೋತಾ ಇದಾರೆ. ಸೊ ಇಷ್ಟೇ ಸಿಂಪಲ್. ನಮ್ದು ಈ ನೆಟ್ವರ್ಕ್ ಅಲ್ಲೂ ಅಷ್ಟೇ, ನಾವು ಒಬ್ರೇ ಕೆಲಸ ಮಾಡೋದಲ್ಲ, ನಮ್ಮೊಟ್ಟಿಗೆ ಒಂದು ಟೀಮ್ ನ ಡೆವಲಪ್ ಮಾಡ್ಕೋಬೇಕಾಗಿದೆ. ಯಾವಾಗ ಒಂದು ಟೀಮ್ ನ ಡೆವಲಪ್ ಮಾಡ್ಕೋತೀವಿ, ಯಾವಾಗ ಒಂದು ಟೀಮು ಒಂದು 10 ಜನ ನನ್ಗೋಸ್ಕರ ಒಂದಿನ ಕೆಲಸ 2 hour ಕೆಲಸ ಮಾಡ್ತಂದ್ರೆ ನನಗೆ ಅದು 20 hour ಆಡ್ ಆಗುತ್ತೆ. ನಂದೊಂದು 4 hour ಬಸ್ 24 hour ನಾನು ಕೆಲಸ ಮಾಡ್ದಂಗಿರುತ್ತೆ. ಸೊ ಅದಕ್ಕೆ ಬಿಸ್ನೆಸ್ ಮ್ಯಾನ್ ಯಾಕೆ ಇಂಪ್ರೂವ್ ಆಗ್ತಾ ಇದಾರೆ, ಇಡೀ ಭಾರತ ದೇಶದಲ್ಲಿ 95% ಇರೋದೇ ಬಿಸ್ನೆಸ್ ಮ್ಯಾನ್ ಅಲ್ಲಿ ಕೈಯಲ್ಲಿ, ಬರೀ 5% ಮಾತ್ರ ನಾವಾಗಿರ್ತೀವಿ. ಸೊ ಅದೇ ರೀತಿ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಯಾವ ಸಂಸ್ಥೆ ಓಪನ್ ಮಾಡಲ್ಲ ಸ್ನೇಹಿತರೆ, ಯಾವ ಕಂಪನಿನೂ ಓಪನ್ ಮಾಡಲ್ಲ, ಯಾವ ಮ್ಯಾನ್ ಪವರ್ ತಗೊಳ್ಳೋ ಏನಿಲ್ಲ. ಅವ್ರ ಹತ್ರ ದುಡ್ಡಿದೆ, ಆ ದುಡ್ಡನ್ನ ಬಿಸ್ನೆಸ್ ಮ್ಯಾನ್ ಬೇರೆ ಬೇರೆ ಕಂಪನಿಯಲ್ಲಿ ಶೇರ್ಸ್ ಮೂಲಕ ಅವರು ಅದನ್ನ ಇನ್ವೆಸ್ಟ್ ಮಾಡ್ತಾರೆ. ಸೊ ಕಂಪನಿ ಲಾಸ್ ಇರ್ಲಿ ಪ್ರಾಫಿಟ್ ಇರ್ಲಿ, ಅವ್ರಿಗೆ ಏನ್ ಶೇರ್ ಅವ್ರ ಎಷ್ಟು ಹಾಕಿದ 40% ಶೇರ್ ಅಂದ್ರೆ 40% ತಿಂಗಳು ಅವ್ರಿಗೆ ಹೋಗ್ತಾ ಇರುತ್ತೆ. ಅದೇ ರೀತಿ ಹೇಳೋದು, ನಾವು ಯಾವತ್ತು ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಇದು ಒಂದು ವಿಸ್ತಾರ್ ವೆಲ್ನೆಸ್ ಸಂಸ್ಥೆಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದು ಒಂದು ಬಿಸ್ನೆಸ್ ಇದ್ರೆ, ಇವತ್ತು ನಾನು ಜಾಯಿನ್ ಆಗಿದ ತಕ್ಷಣ ನಾನು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಕ್ ಆಗಲ್ಲ. ಮಿನಿಮಮ್ ಬಿಸ್ನೆಸ್ ಮಾಡೋನು 5 years ವೆಯ್ಟ್ ಮಾಡ್ಲೇಬೇಕು. ಆ 5 years ಅಲ್ಲಿ 100% ಎಷ್ಟೋ ಫೇಲ್ಯೂರ್ಸ್ ಬರುತ್ತೆ, ಟೀಮ್ ಹೋಗ್ತಾ ಇರುತ್ತೆ. ಆದ್ರೆ 5 years ಖಂಡಿತ ನೀವು ವೆಯ್ಟ್ ಮಾಡಿದಾಗ ನೀವು ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ರಿಸ್ಕ್ ಇನ್ವಾಲ್ವ್ ಇನ್ ಜಾಬ್ ಮತ್ತೆ ಬಿಸ್ನೆಸ್. ಜಾಬ್ ಅಲ್ಲಿ ಮತ್ತೆ ಬಿಸ್ನೆಸ್ ಅಲ್ಲಿ ಏನ್ ಪ್ರಾಬ್ಲಮ್, ಏನ್ ವ್ಯತ್ಯಾಸ ಇದೆ? ಜಾಬ್ ರಿಕ್ವೈರ್ಮೆಂಟ್ ಎಜುಕೇಶನ್ ಕಂಪಲ್ಸರಿ ಬೇಕೇ ಬೇಕು. ಒಂದ್ ಟೈಮ್ ಇತ್ತು 10ನೇ ಕ್ಲಾಸು 5ನೇ ಕ್ಲಾಸ್ 6ನೇ ಕ್ಲಾಸು, ಯಾಕಂದ್ರೆ ಅವಾಗ ಮ್ಯಾನ್ ಪವರ್ ಎಲ್ರು ರೈತರಾಗಿದ್ರು, ಅವ್ರ ಕೆಲಸ ಮಾಡ್ತಾ ಇದ್ರು. ಮ್ಯಾನ್ ಪವರ್ ಹುಡ್ಕೊಂಡ್ ಊರ್ಗ್ ಹೋಗಿ ಕರ್ಕೊಬಂದು ಕೆಲಸ ಕೊಡ್ತಿದ್ರು. ಬಟ್ ಇವಾಗ ಎಜುಕೇಶನ್ ಇಲ್ದಿರಾ, ಎಜುಕೇಶನ್ ನಾರ್ಮಲ್ ನೀನ್ ಡಿಗ್ರಿ ಮಾಡಿದ್ರು ನಿನ್ ಕೆಲಸ ಸಿಗ್ತಾ ಇಲ್ಲ, ಯಾಕಂದ್ರೆ ಕಂಪನೀಸ್ ಇಲ್ಲ ಸ್ನೇಹಿತರೆ. ಅದಕ್ಕೆ ಗವರ್ಮೆಂಟ್ ಫೇಲ್ಯೂರ್ ಆಗ್ತಾ ಇರೋದು. ಏನಕ್ಕಂದ್ರೆ ಕೆಲ್ಸ ಕೊಡಕ್ಕೆ ಫೇಲ್ ಆಗ್ತಾ ಇದಾರೆ. ಲಕ್ಷಾಂತರ ಜನ ದಿನ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ ಬರ್ತಾ ಇದಾರೆ, ಡಾಕ್ಟರ್ಸ್ ಮುಗಿಸ್ಕೊಂಡ್ ಬರ್ತಾರೆ, ಬಿಸ್ನೆಸ್ ಡಿಗ್ರಿ ಮುಗಿಸ್ಕೊಂಡ್ ಬರ್ತಾ ಇದಾರೆ. ಬಟ್ ಅವ್ರಿಗೆಲ್ಲ ಲಕ್ಷಾಂತರ ಜನ ವರ್ಷ ಕೆಲ್ಸ ಕೊಡಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಇದೆ, ಮತ್ತೆ ಟೈಮ್ ಪಂಕ್ಚುಯಾಲಿಟಿ ತುಂಬಾ ಇಂಪಾರ್ಟೆಂಟ್. ನಾವು ನೋಡ್ಬೋದು, ಯಾವ್ದೇ ಒಂದು ಸಂಸ್ಥೆಗೆ ಹೋಗ್ಬೇಕಾದ್ರೆ ಟೈಮ್ ಟು ಟೈಮ್ ಹೋಗ್ಲೇಬೇಕು. ಒಂದ್ half an hour ವೆಯ್ಟ್ ಲೇಟ್ ಆದ್ರೂ ಅದು ಡಿಡಕ್ಟ್ ಆಗುತ್ತೆ. ಮತ್ತೆ ಫಾಲೋಯಿಂಗ್ ಆರ್ಡರ್ಸ್, ಅಲ್ಲಿ ನಮಗೊಂದು ಸೂಪರ್ವೈಸಿಂಗ್, ಅದು ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಒಂದು ಸೂಪರ್ವೈಸರ್ ಇರ್ತಾನೆ, ಒಂದು ಮ್ಯಾನೇಜರ್ ಇರ್ತಾನೆ, MD ಇರ್ತಾರೆ. ಸೊ ಇವ್ರು ಯಾರೇ ಏನೇ ಕೆಲಸ ಹೇಳಿದ್ರು ನಾವು ಅದನ್ನ ಫಾಲೋ ಮಾಡ್ಲೇಬೇಕು. ಮತ್ತೆ ಸ್ಕಿಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಸ್ಕಿಲ್ಸ್ ಅಂದ್ರೆ ನೈಪುಣ್ಯತೆ. ನಮ್ಮಲ್ಲಿ ಒಂದು ಯಾವ್ದೋ ಒಂದು ಕೆಲಸದ ಬಗ್ಗೆ ನೈಪುಣ್ಯತೆ ಇರ್ಬೇಕು. ಒಂದು ಕೆಲಸ ಈ ಕೆಲಸ ನನ್ ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಟೆಕ್ನಿಕಲ್ ಆಗಿ ನಾವು ಸ್ಕಿಲ್ ಪರ್ಸನ್ ಆಗಿರ್ಬೇಕು ಜಾಬ್ ಅಲ್ಲಿ. ಬಟ್ ಬಿಸ್ನೆಸ್ ಬಂದಾಗ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಿದೆ, ಇನ್ವೆಸ್ಟ್ಮೆಂಟ್ ಇದೆ. ಇನ್ವೆಸ್ಟ್ಮೆಂಟ್ ಇಲ್ದಿರ ಯಾವ್ದಾದ್ರು ಬಿಸ್ನೆಸ್ ಮಾಡಕ್ಕಾಗತ್ತಾ? ಮತ್ತೆ ರಿಸ್ಕ್ ಇದೆ, ಕಾಂಪಿಟೇಷನ್ ಇದೆ, ಟೈಮ್ ಮತ್ತೆ ಟ್ಯಾಲೆಂಟ್. ಇಲ್ಲಿ ಇನ್ವೆಸ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕ ಟೀ ಶಾಪ್ ಓಪನ್ ಮಾಡೋ, ಒಂದ್ ಏರಿಯಾದಲ್ಲಿ ಯಾವ್ದೋ ಒಂದು ಬಿಸಿ ಏರಿಯಾದಲ್ಲಿ ಟೀ ಶಾಪ್ ಇಲ್ಲ ಸ್ನೇಹಿತರೆ. ಆ ಟೀ ಶಾಪ್ ಇಲ್ಲ ಅಂದಾಗ ಆ ಏರಿಯಾದಲ್ಲಿ ಒಂದು ಟೀ ಶಾಪ್ ಓಪನ್ ಮಾಡಿ ಸುಮಾರು ಒಂದು 50,000-60,000 ಒಂದು ಚೆನ್ನಾಗಿ ಚಿಕ್ಕದಾಗಿ ಒಂದು ಹೋಟೆಲ್ ತರ ಮಾಡಿ ಒಂದು ಟೀ ಶಾಪ್ ಮತ್ತೆ ಬ್ರೇಕ್ಫಾಸ್ಟ್ ಓಪನ್ ಮಾಡೋದು ಇಟ್ಕೊಳ್ಳಿ. ಅಲ್ಲಿ ಬೆಳಗ್ಗೆ ಎದ್ದು ನೀವು ಹೋಗ್ಲೇಬೇಕಾ? ಟೀ ಕುಡಿಯೋರು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗ್ತಾರೆ. 5 ಗಂಟೆಯಿಂದಾನೆ 5 ಇಲ್ಲ 6 ಗಂಟೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಸಂಜೆ 10 ಗಂಟೆವರೆಗೂ ನೀವು ಬಿಸ್ನೆಸ್ ಮಾಡ್ತಿದ್ದಾಗ ನೀವು ಇನ್ವೆಸ್ಟ್ ಮಾಡಿದ್ಯಲ್ಲಿ ದುಡ್ಡು, ಆ ದುಡ್ಡನ್ನ ಪಡಿಬೇಕಂದ್ರೆ ನೀವು ಎದ್ದು ಹೋಗ್ಬೇಕಲ್ಲ, ರಿಸ್ಕ್ ತಗೊಳ್ಳೇಬೇಕಲ್ಲ. ಮಾರ್ಕೆಟ್ ಹೋಗ್ಬೇಕು, ಐಟಮ್ ತರಬೇಕು,
ಅಲ್ಲಿ ಒಬ್ರು ಇಬ್ರು ವರ್ಕರ್ಸ್ ಇಟ್ಕೊಂಡು ಟಿಫನ್ ರೆಡಿ ಮಾಡೋಕ್ಕಾಗ್ಲಿ, ಏನಕ್ಕೆ ಆಗ್ಲಿ ಅಲ್ಲಿ ರಿಸ್ಕ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸಪೋಸ್ ನೀನು ರಿಸ್ಕ್ ತಗೊಂಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ರಿಸ್ಕ್ ತಗೊಂಡೆ ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ಇದ್ರೆ, ನಿಮ್ಮ ಒಂದು ರಿಲೇಟಿವ್ಸ್ ಆಗ್ಲಿ, ನಿಮ್ಮ ಒಂದು ಫ್ರೆಂಡ್ಸ್ ಅಲ್ಲಾಗ್ಲಿ ನಿಮ್ಮನ್ನ ನೋಡ್ತಾರೆ ಅಲ್ಲಿ ಆ ಏರಿಯಾದಲ್ಲಿ, ಏನಪ್ಪಾ ಇಷ್ಟೊಂದು ಜನ ಇರ್ತಾರೆ ಇಲ್ಲಿ, ನಾವೊಂದು ಓಪನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಅಲ್ಲಿ ನಿಮ್ಗೆ ಕಾಂಪಿಟೇಟರ್ ಆಗಿ ಬೇರೆ ಯಾರು ಅಲ್ಲ, ಶತ್ರು ಯಾರು ಅಲ್ಲ, ನಮ್ಮವರೇ ನಮಗ್ ಬರ್ತಾರೆ ಅಲ್ಲಿ. ಯಾವನ್ ಬೆಳೆದು ಬಿಡ್ತಾನೆ, ನಾವು ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ ನೋಡಿ, ಇದು ಕಾಂಪಿಟೇಷನ್ ಇರುತ್ತೆ ನೋಡಿ. ನಾವ್ ಎಷ್ಟು ಜ್ಯುವೆಲರೀಸ್ ಅಂಗಡಿ ನೋಡ್ಬೋದು, ಒಂದ್ ಏರಿಯಾದಲ್ಲಿ ಎಲ್ಲಾ ಕಂಪನಿ ಜ್ಯುವೆಲರಿ ಅಂಗಡಿ ಇರುತ್ತೆ ಅಲ್ಲಿ. ಮಲ್ಬಾರ್ ಆಗ್ಲಿ, ತನಿಷ್ಕ್ ಆಗ್ಲಿ, ಮತ್ತೆ ಯಾವ್ದಾವ್ದೋ ಗೋಲ್ಡ್ ಕಂಪನಿ, ಓಕೆ, ಕಲ್ಯಾಣ್ ಜ್ಯುವೆಲರ್ಸ್ ಆಗ್ಲಿ, ಎಲ್ಲ ಒಂದೇ ಏರಿಯಾದಲ್ಲಿ ಬಂದ್ಬಿಡುತ್ತೆ. ಯಾಕೆ ಬೇರೆ ಬೇರೆ ಕಡೆ ಮಾಡ್ಬೋದಲ್ಲ. ಸೊ ಅದು ಕಾಂಪಿಟೇಷನ್ ಬಿಸ್ನೆಸ್ ಅಲ್ಲಿ ಪ್ರತಿಯೊಂದು ಕಾಂಪಿಟೇಷನ್ ಇರುತ್ತೆ. ಸಪೋಸ್ ನಾನು ಯಾವ್ದೋ ಪ್ರಾಡಕ್ಟ್ ತಯಾರಿ ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ, ಯಾವ್ದೊಂದು ಗಾಗಲ್ಸ್ ತಯಾರಿ ಮಾಡ್ತಾ ಇದ್ದೀನಿ, ಆ ಗಾಗಲ್ಸ್ ಮಾರ್ಕೆಟ್ ಚೆನ್ನಾಗಿ ಹೋದ್ರೆ ಅದೇ ರೀತಿ ಗಾಗಲ್ಸ್ ನ ಡೂಪ್ಲಿಕೇಟ್ ಮಾಡಿ ಮತ್ತೆ ಇನ್ನೊಬ್ಬ ಕಾಂಪಿಟೇಷನ್ ಬಂದಿರುತ್ತೆ. ಸೊ ಕಾಂಪಿಟೇಷನ್ ಅನ್ನೋದು ಬಿಸ್ನೆಸ್ ತುಂಬಾ ಇರುತ್ತೆ. ಸೊ ಮತ್ತೆ ಟೈಮು ಟ್ಯಾಲೆಂಟ್ ಅನ್ನೋದು ತುಂಬಾ ಬೇಕಾಗುತ್ತೆ. ಬಿಸ್ನೆಸ್ ಮಾಡ್ಕೊಂಡು ಟ್ಯಾಲೆಂಟ್, ಮಾತುಕತೆ ಹೇಗ್ ಮಾಡ್ಬೇಕು, ಒಂದು ಕಸ್ಟಮರ್ಗೆ ಹೆಂಗೆ ನಾವು ಕವರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಸೊ ಆಗ್ಲೇ ಹೇಳ್ತಿದ್ದೆ ನಾನು, 1 hour ನಾವು ಕೆಲಸ ಮಾಡೋದು ಲೆಕ್ಕ ಹೇಳ್ತಾ ಇದ್ದೆ SBI ಬಗ್ಗೆ, ಬಿಸ್ನೆಸ್ ಮ್ಯಾನ್ ಮತ್ತೆ ಇನ್ವೆಸ್ಟರ್ ಬಗ್ಗೆ. ಇಲ್ಲಿ ಸಿಂಪಲ್ ಲಾಜಿಕ್, ಟೈಮ್ ಇಸ್ ಮನಿ, ಟೈಮ್ ಇನ್ಕ್ರೀಸಸ್, ಇನ್ಕಮ್ ಇನ್ಕ್ರೀಸಸ್. ಟೈಮ್ ಒಂದು ಮನಿ ತರ. ಸೊ ಟೈಮ್ ಇನ್ಕ್ರೀಸ್ ಆದ್ರೆ ಮನಿನೂ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ ಅಂತ. ಅದು ಹೇಗೆ ನಾವು ಜಾಬ್ ಮಾಡಿದ್ರೆ ಆಗುತ್ತ? ಅದು ನಾವು ಸ್ಮಾಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅದು ಆಗುತ್ತಾ? ಇಲ್ಲ ಸ್ನೇಹಿತರೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆದ್ರೂ ನಮ್ಗೆ ಆಗಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಒಂದ್ ದಿವಸದಲ್ಲಿ 10 hour ದುಡಿತಾ ಇದ್ದಾನೆ ಅಂದ್ರೆ, ಒಂದ್ ತಿಂಗಳಿಗೆ 20 Sundays ಹೋಗಿ 26 days ಅವರು ಕೆಲಸ ಮಾಡ್ತಾರೆ, ಹೌದಲ್ವಾ? ಸೊ 26 ದಿನ ಇಂಟು 10 hours ಅಂದ್ರೆ 260 hour ಅವರು ಕೆಲಸ ಮಾಡ್ತಾರೆ. ಸೊ 1 ವರ್ಷಕ್ಕೆ, ಓಕೆ, 10 months ತಗೊಂಡ್ರೆ ಸೊ 260 hours ಕೆಲಸ ಮಾಡ್ತಾರೆ. ಸೊ 1 yearಗೆ 260 into 12 ಅಂದ್ರೆ 260 into 12 hour ತಗೊಂಡಾಗ ಏನಾಗುತ್ತೆ? 3120 hour ಆಗುತ್ತೆ ಸ್ನೇಹಿತರೆ. 3120 hours ಆಗುತ್ತೆ. ಸೊ 3120 hours ನಾವು 1 ವರ್ಷಕ್ಕೆ ಕೆಲಸ ಮಾಡಿದಾಗ ನಾವು ಸರ್ವಿಸ್ ಎಷ್ಟಿರುತ್ತೆ? ಒಂದು 40 years ಸರ್ವಿಸ್ ಕೊಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ನಾವು ಕೆಲ್ಸಕ್ಕೆ ಹೋಗೋದು 25 ವರ್ಷಕ್ಕೆ ಹೋಗಿದ್ರು, ನಮಗೆ 25-28 ವರ್ಷಕ್ಕೆ ಕೆಲ್ಸಕ್ಕೆ ಜಾಯ್ನ್ ಆದ್ರು ನಮ್ಗೆ ಅಲ್ಲಿಂದ 40 years ಕೊಟ್ರು ನಮ್ಗೆ 55-60 ದಾಟಿರುತ್ತೆ. ಸೊ 55-60 ದಾಟಿದಾಗ 3120 into 40 ವರ್ಷ ಕೆಲಸ ಮಾಡೋದೆಷ್ಟು? ನಾವು 1,24,800 hour ನಾವು ಕೆಲಸ ಮಾಡ್ತಾ ಇದೀವಿ ಸ್ನೇಹಿತರೆ. ಇಡೀ ನಮ್ ಲೈಫ್ ಸ್ಪ್ಯಾನ್ ಅಲ್ಲಿ ನಮ್ ಕೆಲ್ಸಕ್ಕೆ ಜಾಯ್ನ್ ಆದಾಗ ಸುಮಾರು 1,24,800 hour ನಾವು ಕೆಲಸ ಮಾಡ್ತಿದೀವಿ. ಇಲ್ಲಿ ಒಂದು ನಾರ್ಮಲ್ ಪರ್ಸನ್ ಬರೀ ಅರ್ನಿಂಗ್ ಗೋಸ್ಕರ ದುಡಿತಾ ಇದೀವಿ ಅಷ್ಟೇ. ಏನ್ ಮಾಡಕ್ಕೆ? ಬರೀ ಅರ್ನಿಂಗ್ ಗೋಸ್ಕರ ದುಡಿತಾ ಇದೀವಿ. ಬಟ್ ಒಂದು ಬಿಸ್ನೆಸ್ ಓರಿಯೆಂಟೆಡ್ ಟೈಮ್ ಹೆಂಗಿರುತ್ತೆ ಗೊತ್ತಾ? ಒಂದ್ ಎಂಪ್ಲಾಯಿ ಪರ್ ವರ್ಕರ್ ಅಂದ್ರೆ, ಒಂದು ವರ್ಕರ್ 8 hour ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ಒಂದು ದೊಡ್ಡ ಸಂಸ್ಥೆಯಲ್ಲಿ ಲಕ್ಷಾಂತರ ಜನಗಳನ್ನ ಸ್ಟಾಫ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳಿ, ಒಂದ್ ಎಂಪ್ಲಾಯಿ 8 hour ಕೆಲಸ ಮಾಡ್ತಾ ಇದ್ದಾಗ, ಒಂದು ದೊಡ್ಡ ಸಂಸ್ಥೆಯಲ್ಲಿ 1 ಲಕ್ಷ ಎಂಪ್ಲಾಯ್ ಇದ್ದಾಗ, ಆ ಎಂಪ್ಲಾಯ್ ಫಾರ್ ಎಕ್ಸಾಂಪಲ್ ಟಾಟಾ ಅಂತ ರಿಲಯನ್ಸ್ ತಗೊಳ್ಳಿ, 1 ಲಕ್ಷ into 8 hour ಎಷ್ಟಾಯ್ತು ಸ್ನೇಹಿತರೆ? ಒಂದೇ ದಿವಸದಲ್ಲಿ ಅವನು 8 ಲಕ್ಷ hours ಅವ್ರಿಗೋಸ್ಕರ ಬೇರೆಯವರು ಕೆಲಸ ಮಾಡ್ತಿದ್ದಾರೆ. ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ನೆಟ್ವರ್ಕ್ ಇಂಡಸ್ಟ್ರಿ ಈ ಪಾಯಿಂಟ್ ನ ರೈಸ್ ಮಾಡಿದಂದ್ರೆ, ನೀವು ಒಬ್ಬನೇ ದುಡಿದ್ರೆ ಇಡೀ ಜೀವಮಾನ ಪೂರ್ತಿ 1,24,800 hour ನೀನು ದುಡಿತೀಯಾ, ಬಟ್ ಬರೀ ಅರ್ನಿಂಗ್ ಮನಿಗೋಸ್ಕರ ದುಡಿತೀಯಾ? ಬಟ್ ಯಾವತ್ತೇ ನೋಡಿ, ಇಲ್ಲಿ ಒಂದು ಬಿಸ್ನೆಸ್ ಓರಿಯೆಂಟೆಡ್ ಮೈಂಡ್ ಅಲ್ಲಿ ಟೈಮ್ ತಗೊಂಡಾಗ, ಓರಿಯೆಂಟೆಡ್ ಮೈಂಡ್ ಅಲ್ಲಿ ನಾವು ತಗೊಂಡಾಗ, ನಮ್ದು ಒಂದು ಟೀಮ್ ನ ಬಿಲ್ಡ್ ಮಾಡ್ಕೊಂಡಾಗ 100% ಟೀಮ್ ನ ಬಿಲ್ಡ್ ಮಾಡ್ಕೊಂಡು ಡ್ಯೂಪ್ಲಿಕೇಶನ್ ಆಗ್ತಾ ನಿನಗೆ ನಿಮ್ಮ ಕೆಳಗಡೆ ಸುಮಾರು ಲಕ್ಷಾಂತರ ಜನ ನೆಟ್ವರ್ಕರ್ಸ್ ಬರ್ತಾರೆ. ಆ ಲಕ್ಷಾಂತರ ಜನ ನೆಟ್ವರ್ಕರ್ಸ್ ಬಂದಾಗ ಪ್ರತಿಯೊಬ್ರು 1 hour ಕೆಲಸ ಮಾಡಿದ್ರು ನಿಮ್ಗೆ 1 ಲಕ್ಷ hour ನಿಮ್ಗೆ ಸಿಗುತ್ತೆ. ಬೇಡ, ಒಂದು 500 hour ಸಿಗ್ಲಿ. ಈಗ ನಮ್ ಟೀಮ್ಗಳಲ್ಲಿ ಒಂದು 20 ಜನ ಟೀಮ್ ಇದೆ, ಒಂದು 30 ಜನ ಟೀಮ್ ಇದೆ ಕೆಲಸ ಮಾಡೋರು ನೋಡಿ. ಫಾರ್ ಎಕ್ಸಾಂಪಲ್ ಉದಾಹರಣೆ ತಗೊಳ್ಳೋಣ, ಒಂದು ಯಾವ್ದೋ ಒಂದು ಟೀಮ್ ಅಲ್ಲಿ 35 ಜನ ಟಾಪ್ ಲೀಡರ್ಸ್ ಇದೆ, ವರ್ಕಿಂಗ್ ಲೀಡರ್ಸ್ ಇದೆ ಅಂತ ಇಟ್ಕೊಳ್ಳಿ. ದಿನಕ್ಕೆ ಅವರು ಓನ್ ಪ್ರೆಸೆಂಟ್ ಮಾಡಿ ಒಂದು 100 SP ತಂದ್ರು 35 IDs ಬರುತ್ತೆ ಸ್ನೇಹಿತರೆ. ಆ 30 IDs ಬಂದಾಗ ಟಾಪ್ ಲೀಡರ್ಗೆ ಎಷ್ಟು ಹೋಗುತ್ತೆ ಇನ್ಕಮ್?
35,000 ಪರ್ ಡೇ ಹೋಗುತ್ತೆ. ಎಷ್ಟು ಹೋಗುತ್ತೆ? ಸೊ ಅದಕ್ಕೆ ಹೇಳೋದು ನೆಟ್ವರ್ಕ್ ಅನ್ನೋದು ಒಂದು ಟೀಮ್ ವರ್ಕ್. ಒನ್ ಮ್ಯಾನ್ ಶೋ ಅಲ್ಲ, ಇದು ಟೀಮ್ ವರ್ಕ್. ಟೀಮ್ ವರ್ಕ್ ನ ನಾವು ನೆಟ್ವರ್ಕ್ ಮಾಡ್ಬೇಕಂದ್ರೆ ಒಂದು ಟೀಮ್ ನ ಬಿಲ್ಡ್ ಮಾಡ್ಲೇಬೇಕು. ಟೀಮ್ ಬಿಲ್ಡ್ ಮಾಡ್ಕೊಂಡಾಗ ಈ ರೀತಿ ಮಾಡ್ಬೋದು. ಸೊ ಅದಕ್ಕೆ ಸಕ್ಸಸ್ ಪರ್ಸನ್ ಆಲ್ವೇಸ್ ವರ್ಕ್ ಆನ್ ದಿ ಇನ್ಕ್ರೀಸಿಂಗ್ ಟೈಮ್ ಅಂತ. ನಾವು ಅಷ್ಟೇ ನಮ್ ಟೈಮ್ ನ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ನಾವು ಮಾಡ್ಬೇಕಾದ್ರೆ ಒಂದೇ ಒಂದು ಕೆಲಸ, ನಮ್ಮ ಒಂದು ಅಂಡರ್ ಅಲ್ಲಿ ಒಂದು ಒಳ್ಳೆ ಟೀಮ್ ನ ಬಿಲ್ಡ್ ಮಾಡಿ, ಒಂದು ಒಳ್ಳೆ ಯಾವ ರೀತಿ ನಮ್ ಸಂತೋಷ ನಮ್ಮನ್ನೆಲ್ಲ ರಿಲೇಶನ್ಶಿಪ್ ಇಟ್ಕೊಂಡ್ರೆ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಅವ್ರನ್ನ ಗೆಲ್ಲಿಸ್ತಾ ಹೋದ್ರೆ ಸಾಕು, ನಾವು ಆಟೋಮೆಟಿಕ್ ಗೆಲ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಸರ್. ನೋಡಿ ಸ್ನೇಹಿತರೆ, ನಾವು ಆಲ್ರೆಡಿ ಹೇಳ್ತಾ ಇರ್ತೀವಿ, ಅಯ್ಯೋ 15,000 ಆಗ್ಬೇಕಿತ್ತ ಒಂದು ಐಡಿ ಮಾಡಕ್ಕೆ, 20,000 ಆಗ್ಬೇಕಿತ್ತ, 16,000 ಆಗ್ಬೇಕಾ ಅಂತ ಕೇಳ್ತೀವಿ. ಸ್ನೇಹಿತರೆ, ಒಂದು ಸಿಂಪಲ್ ಲಾಜಿಕ್ ಅವ್ರಿಗೆ ಹೇಳಿ, ಯಾರೆಲ್ಲ 100 SP ತಗೋತಾ ಇಲ್ಲ ಅವ್ರಿಗೆ ಹೇಳಿ, ಮೇಡಮ್ ನೀವು ಎಷ್ಟು ವರ್ಷದಿಂದ ಟ್ಯಾಬ್ಲೆಟ್ ತಿಂತಾ ಇದೀರಾ ಮೇಡಮ್, ಅದೆಲ್ಲ ಒಂದು ಚಿಕ್ಕ ಕ್ಯಾಲ್ಕುಲೇಷನ್ ಹಾಕಿ ತೋರಿಸಿ. ಮತ್ತೆ ಅವ್ರಿಗೆ ಇನ್ನೊಂದು ಎಕ್ಸಾಂಪಲ್ ಕೊಡಿ, ಮೇಡಮ್ ಇವತ್ತು 15,000 ರೂಪಾಯಿ ನೀವು ಎಲ್ಲೋ ಕಳ್ಕೊಂಡ್ರಿ, ಸೊ ನೀವೇನಾದ್ರು ಆಗ್ಬಿಡ್ತೀರಾ ಅಥವಾ ಟೋಟಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ? ಇಲ್ಲ. 15,000 ರೂಪಾಯಿ ನಿಮ್ಗೆ ಸಿಕ್ತು, ಅದ್ರ 15,000ದಿಂದ ನೀವೇನೋ ಮನೆ ತಗೋತೀರಾ ಅಥವಾ ಕಾರ್ ತಗೋತೀರಾ? 15,000ದಲ್ಲೇ ಜೀವನ ನಡೆಯುತ್ತಾ? ಇಲ್ವಲ್ಲ ಮೇಡಮ್. ಅದೇ ರೀತಿ 15,000 ನೀವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರು 7 ವರ್ಷಕ್ಕೆ ನೀವು ಬರೀ 30,000 ಸಿಗುತ್ತೆ. ಮತ್ತೆ ಅದೇ 30,000 ಮತ್ತೆ ಇನ್ನೊಂದು 7 ವರ್ಷ ನೀವು ಕಂಟಿನ್ಯೂ ಮಾಡಿದ್ರೆ 14 ವರ್ಷಕ್ಕೆ 60,000 ಸಿಗುತ್ತೆ. ಮತ್ತೆ ಅದೇ 60,000 ಇನ್ನೊಂದು ಮತ್ತೆ ಒಂದು 7 ವರ್ಷಕ್ಕಾದ್ರೆ 21 ವರ್ಷಕ್ಕೆ ನಿಮ್ಗೆ ಬರೀ 1,20,000 ಸಿಗುತ್ತೆ. ಇಷ್ಟೇ ಸಿಂಪಲ್ ಅರ್ಥ ಮಾಡ್ಕೊಂಡ್ರೆ, ಇಲ್ಲಿ ಬರೀ ಒನ್ ಟೈಮ್ ನೀವು 15,000 ರೂಪಾಯಿ ಹಾಕಿದ್ರೆ ಇಲ್ಲಿ 21 ವರ್ಷದಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ದುಡಿಬಹುದು. ಅಲ್ಲ ಮೇಡಮ್, 15,000 ಹಾಕಿದ್ರೆ ನೀವು ಬರೀ ಒಂದೇ ತಿಂಗಳಲ್ಲಿ ಬೇಕಾದ್ರೆ ನಿಮ್ಮ 15,000 ನೀವು ವಾಪಸ್ ತರಿಸ್ಕೊಡ್ತೀವಿ. ನೀವು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರೆ ಮಾತ್ರ. ನಿಮ್ಮೊಟ್ಟಿಗೆ ಕೈ ಜೋಡಿಸಿ ನಮ್ಗೆ ಟೈಮ್ ಕೊಟ್ಟಾಗ ನಿಮ್ಮ 15,000 ವಿತಿನ್ ಎ ವೀಕ್ ನಿಮ್ಗೆ ಕೊಡ್ಸೋ ಕೆಪಾಸಿಟಿ ನಮಗಿದೆ, ನಮ್ ಲೀಡರ್ಸ್ ಇದೆ. ನಾವು ಕೊಡಿಸ್ತೀವಿ ಅಂತ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಧೈರ್ಯ ಕೊಡಿ ಸ್ನೇಹಿತರೆ. ಈ ಒಂದು ಎಕ್ಸ್ಪ್ಲನೇಷನ್ ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಅರ್ಥ ಆಗುತ್ತೆ, ಟೀಮ್ ಇದ್ರೆ ನಾನು ಗೆಲ್ತೀನಿ ಅಂತ. ಸೊ ಟೀಮ್ ನ ಬಿಲ್ಡ್ ಮಾಡೋಕೆ ಅವ್ರಿಗೂ ನಾವು ಸಪೋರ್ಟ್ ಮಾಡಿದಾಗ 100% ಅಲ್ಲಿಂದ ಅವ್ರ ಟೀಮ್ ಬಿಲ್ಡ್ ಮಾಡ್ತಾರೆ. ಸೊ ನಮಗೂ ಈಸಿಯಾಗಿ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್. ಸೊ ಇಲ್ಲೊಂದು ಸಿಂಪಲ್ ಲಾಜಿಕ್ ಇದೆ ಸ್ನೇಹಿತರೆ. ಇಲ್ಲಿ ಇದು ಇಯರ್ಲಿ ಪ್ಲಾನ್, ಬರೀ ಇನ್ಸೆಂಟಿವ್ ಮಾತ್ರ. ಇಯರ್ ಪ್ಲಾನ್ ನೋಡಿ, ಜನವರಿಯಲ್ಲಿ ನಾನು ಇಬ್ಬರನ್ನ ಜಾಯಿನ್ ಮಾಡಿಸ್ತೀನಿ. ಈ ಇಯರ್ ಪ್ಲಾನ್ ಫಾಲೋ ಮಾಡಿದ್ರು ಆಗ್ಲೇ ಹೇಳ್ದೆ, ಒಂದೇ ವರ್ಷದಲ್ಲಿ ನಾವು ಡೈಮಂಡ್ ಹೊಡಿಬೋದಂತ. ಯಾರೆಲ್ಲ ಈ ಇಯರ್ ಪ್ಲಾನ್ ಫಾಲೋ ಮಾಡ್ತಾ ಇದೀವಿ, ಇಲ್ಲಿವರೆಗೂ ಯಾರು ಫಾಲೋ ಮಾಡ್ತಾರೆ, ಇದನ್ನ ಫಾಲೋ ಮಾಡಿದ್ರೆ 100% 1 year ಅಲ್ಲಿ ಡೈಮಂಡ್ ಹೊಡಿಬೋದು ನಾವು. ನೋಡಿ ಸ್ನೇಹಿತರೆ, ಇಲ್ಲಿ ಜನವರಿಲಿ ನಾನು ಇಬ್ಬರನ್ನ ಜಾಯಿನ್ ಮಾಡ್ಸಿರ್ತೀನಿ. ಅವ್ರಿಗೆ 1 month ಟೈಮ್ ಕೊಡ್ತೀನಿ. ಒಳ್ಳೆ ಲೀಡರ್ಸ್ ನ, ಒಳ್ಳೆ ನಿಮ್ಮ ಬಿಸ್ನೆಸ್ ಗೆ ತಕ್ಕಂತ ಲೀಡರ್ಸ್ ನ 1 month ನಿಮ್ಗೆ ಟೈಮ್ ಕೊಡ್ತಾರೆ. ನೀವು ಇಬ್ಬರನ್ನ ಕರ್ಕೊ ಬನ್ನಿ. ಇಬ್ಬರನ್ನ ಕರ್ಕೊ ಬಂದಾಗ ಫೆಬ್ರವರಿಗೆ ಎಷ್ಟಾಯ್ತು? 4 ಜನ ಆಯ್ತು. ಈ 4 ಜನಕ್ಕೂ ಇನ್ನೊಂದು ತಿಂಗಳು ಟೈಮ್ ಕೊಟ್ಟಾಗ ಮಾರ್ಚ್ಗೆ ಬರುತ್ತೆ ನಮಗೆ 8 ಜನ ಆಗ್ತಾರೆ. ಸೊ ಡ್ಯೂಪ್ಲಿಕೇಶನ್ ಆಗ್ತಾ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಬಂದಾಗ ನಾವು ಡಿಸೆಂಬರ್ ಬಂದಾಗ 8,195 ನಮ್ಮ ಒಂದು ಅಂಡರ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ನೀವು 8,190 ಜನಕ್ಕೆ ನೀವೊಂದು ಗ್ರೇಟ್ ಲೀಡರ್ ಅಂತ ಹೇಳ್ಬೋದು. 8,190 ಐಡಿಸ್ಗೆ ನಿಮ್ಗೆ ಇನ್ಸೆಂಟಿವ್ ಆಗಿ ಎಷ್ಟು ಬರುತ್ತೆ ಗೊತ್ತಾ? 81,90,000 ನಿಮಗೆ ಇನ್ಸೆಂಟಿವ್ ಆಗುತ್ತೆ. ಅದರೊಟ್ಟಿಗೆ ಅವಾರ್ಡ್ಸ್ ರಿವಾರ್ಡ್ಸ್ ಎಲ್ಲ ಸೇರಿದಾಗ 18,10,000 ರೂಪಾಯಿ. 90,000 18 lakhs 10,000 18,10,000 ರೂಪಾಯಿ ನಮಗೆ ಅಲ್ಲಿ ಇದಾಗುತ್ತೆ. ಸೊ ಟೋಟಲ್ ಇನ್ಕಮ್ ಎಷ್ಟಾಗಿರುತ್ತೆ ಅಂದ್ರೆ 1 ಕೋಟಿ ಪರ್ ಇಯರ್. ಹೇಳ್ತಾ ಇರ್ತಾರೆ 1 ಕೋಟಿ ಸಂಪಾದನೆ ಮಾಡುದು, 80,000 ಸಂಪಾದನೆ. ನನಗೆ ಪ್ಲಾನ್ ಬಂದಾಗ ನಮ್ ಸಾರ್ ಅದೇ ಹೇಳಿದ್ದು, 80 lakhs ಸಂಪಾದನೆ ಮಾಡ್ಬೋದು 1 year ಅಂತ. ಬಟ್ 80 lakhs ಸಂಪಾದನೆ ಮಾಡುವಾಗ ಇದನ್ನ ನಾವು ಫಾಲೋ ಅಪ್ ಮಾಡೇ ಇಲ್ಲ. ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂದ್ರೆ, ಇದನ್ನ ಫಾಲೋ ಅಪ್ ಮಾಡಿಸಿದಾಗ 100% ಬಂದಂತ ಪ್ರತಿಯೊಬ್ಬ ಪಾರ್ಟ್ನರ್ಸ್ ನಿಮ್ಮೊಟ್ಟಿಗೆ ಕೈ ಜೋಡಿಸ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಯಾಕಂದ್ರೆ 81 lakhs ಡಿವೈಡ್ ಬೈ 12 months ಅಂದ್ರು ಪರ್ ಮಂತ್ 6,25,000 rupees ಅರ್ನಿಂಗ್ ನಿಮ್ದು ಆಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ನ ಫಾಲೋ, ತುಂಬಾ ತಲೆ ಕೆಡ್ಸ್ಕೊತೀವಿ, ಅಯ್ಯೋ ಐಡಿ ಬರ್ತಲ್ಲ ಅಂತ. ಈ ಸಿಸ್ಟಮ್ ನ ಫಾಲೋ ಮಾಡೋದು ಸಾಕು, 100% 1 year ಅಲ್ಲಿ ನಾವು ಡೈಮಂಡ್ ಆಗಿರ್ತೀವಿ. ನೆಕ್ಸ್ಟ್ ಸರ್.
ಸೊ ಮ್ಯಾನ್ ಪವರ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ ಸ್ನೇಹಿತರೆ, ನಾನು 500 ಕೋಟಿ ಕಟ್ಟಿ ಹೋಟೆಲ್ ಕಟ್ಟಿದ್ರು, ಹೋಟೆಲ್ ಕಟ್ಟಬೇಕಾದ್ರೂ ಮ್ಯಾನ್ ಪವರ್ ಬೇಕು. ಹೋಟೆಲ್ ಕಟ್ಟದ ಮೇಲೆ ಎಲ್ಲ ರೆಡಿ ಆಯ್ತು, ಹೋಟೆಲ್ ಮ್ಯಾನ್ ಪವರ್ ಇಲ್ದ್ರೆ ಹೋಟೆಲ್ ರನ್ ಆಗುತ್ತಾ? ಅದು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟ್ ಬೇಕು, ಬೆಲ್ ಬಾಯ್ಸ್ ಬೇಕು, ಚೆಫ್ಸ್ ಬೇಕು, ಸಪ್ಲೈಯರ್ಸ್ ಬೇಕು, ಮೇಂಟೆನೆನ್ಸ್ ಗೆ, ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಗೆ ಜನ ಬೇಕು, ಎಲ್ಲದಕ್ಕೂ ಜನ ಬೇಕು. ಸೊ ಇಲ್ಲಿ 500 ಕೋಟಿ ಹಾಕಿದ್ರು ನನಗೆ ಮ್ಯಾನ್ ಪವರ್ ಬೇಕೇ ಬೇಕು. ನನಗೆ 100,000 ಎಕರೆ ಭೂಮಿ ಇದೆ, ನಾ ಒಬ್ನೇ ಟ್ರ್ಯಾಕ್ಟರ್ ಇಟ್ಕೊಂಡು ನಾ ಒಬ್ನೇ ಕೆಲಸ ಮಾಡಕ್ಕಾಗತ್ತಾ? ನಾನು ಒಬ್ನೇ ಬೆಳೆತಾ ಇದಕ್ಕಾಗಲ್ಲ. ಇಲ್ಲ ಸ್ನೇಹಿತರೆ, ಇಲ್ಲಿ ಮ್ಯಾನ್ ಪವರ್ ಇದ್ದಾಗ ಮಾತ್ರ, ಎಲ್ಲಿ ಹೆಂಗೆ ಮ್ಯಾನ್ ಪವರ್ ಪ್ರತಿಯೊಂದು ವಿಷಯದಲ್ಲಿ ಬೇಕು. ಮ್ಯಾನ್ ಪವರ್ ಇಸ್ ನಮ್ಮ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲೂ ಅಷ್ಟೇ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಷ್ಟೇ, ಮ್ಯಾನ್ ಪವರ್ ಅನ್ನೋದು ನಮ್ಗೆ ತುಂಬಾ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಸರ್. ಸೊ ಹಾಗೆ ನೋಡ್ಬೋದು ಇಲ್ಲಿ, ಯಾವಾಗ ನಾವು ಆಗ್ಲೇ ಹೇಳ್ತಾ ಇದ್ದೆ ಯಾಕಪ್ಪ ಡಾಟಾ ಬುಕ್ ಬೇಕು ನಮ್ಗಂತ. ನೋಡಿ, ಡಾಟಾ ಬುಕ್ ಬರೀತೀವಿ ಯಾಕಂದ್ರೆ ಲಿಸ್ಟ್ ಮೇಕಿಂಗ್, ಯಾವಾಗ ನಮ್ಮ ಹತ್ರ ಒಂದು 20ರಿಂದ 30 ಮೆಂಬರ್ಸ್ ಲಿಸ್ಟ್ ಸ್ಟಾರ್ಟಿಂಗ್ ಇರುತ್ತೋ, ಸರ್ ಎಷ್ಟು ಜನ 8 ಲಕ್ಷ 10 ಲಕ್ಷ ಮಾಡ್ಬೇಕಂದ್ರೆ 8,000 ಜನ ಬೇಕಲ್ಲ ಸರ್, 70 ಲಕ್ಷ. ಫಸ್ಟ್ ನಾವು 20ರಿಂದ 30 ಜನ ಒಂದು ಡಾಟಾ ಬುಕ್ ತಗೊಂಡು, ಆ ಡಾಟಾ ಬುಕ್ ಅಲ್ಲಿ ಪೆನ್ಸಿಲ್ ಅಲ್ಲಿ ಫಸ್ಟ್ 20 ಮೆಂಬರ್ಸ್ ಪೆನ್ಸಿಲ್ ಅಲ್ಲಿ ಬರೀಬೇಕು ಸ್ನೇಹಿತರೆ. ಯಾಕಂದ್ರೆ ನಮಗ್ ಗೊತ್ತಿರುವಂತ ನಮ್ಮ ಆತ್ಮೀಯರು, ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್ಸ್ ನ ಪೆನ್ಸಿಲ್ ಅಲ್ಲಿ ಬರೀಬೇಕು. ಬರೆದು ಬಿಟ್ಟು ಅಲ್ಲಿಂದ ಹೇಳ್ಬೇಕು, ಸರ್ ನಂದು ಲಿಸ್ಟ್ ರೆಡಿ ಆಗಿದೆ, ನಾನ್ ನಿಮ್ಮೊಟ್ಟಿಗೆ ಕೆಲಸ ಮಾಡಕ್ ರೆಡಿ ಇದೀನಿ ಅಂದಾಗ ನಿಮ್ಮ ಅಪ್ಲೈನು ಹೇಳ್ತಾರೆ, ಎಸ್ ಐ ವಿಲ್ ವರ್ಕ್ ವಿತ್ ಯು ಅಂತ ನಿಮ್ಮ ಅಪ್ಲೈನು ನಿಮ್ಗೆ ಸಪೋರ್ಟ್ ಬರ್ತಾರೆ. ಸೊ ಲೀಡರ್ಸ್ ಅಲ್ಲಿಂದ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ 20 ಜನ ಮೆಂಬರ್ಸ್ 100% ಕನ್ವಿನ್ಸ್ ಮಾಡಿ ನಮ್ಮ ಅಪ್ಲೈನು ಅವ್ರಿಗೆ ಪ್ಲಾನ್ ಕೊಟ್ಟು ಇದೆಲ್ಲ ಪ್ರೆಸೆಂಟೇಶನ್ ಕೊಟ್ಟು ಅವ್ರು ಜಾಯಿನ್ ಮಾಡಿಸಿದಾಗ 20ರಿಂದ ಇಬ್ಬರು ಕರ್ಕೊ ಬಂದ್ರು, ಎಷ್ಟೋಯ್ತಲ್ಲಿ 40 ಆಯ್ತು, 40 ಹಂಗೆ 80 ಆಗುತ್ತೆ. ಸೊ ಅದಕ್ಕೆ ಹೇಳೋದು ನಾವು ಅವತ್ತು ಆಗ್ಲಿ ಫ್ರೆಶ್ ಮೈಂಡ್ ಇಂದ ಇರ್ಬೇಕು. ಲಿಸ್ಟ್ ಮೇಕಿಂಗ್ ಅಲ್ಲಿ ಆಗ್ಲಿ, ಒಂದು ಬಿಸ್ನೆಸ್ ಮೈಂಡ್ ಗೆ ನಾವು ಏನೋ ಬಂದಿದೀವಿ, ಅಯ್ಯೋ ಸರ್ ನಂಗೆ ಪ್ರದೀಪ್ ಸರ್ ಹೇಳಿದ್ರು ಅಥವಾ ಭಾರತಿ ಮೇಡಮ್ ಹೇಳಿದ್ರು, ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಅವ್ರು ಹೇಳಿದಕ್ಕೆ ನಾನ್ ಬಂದಿದ್ದೀನಿ ಅನ್ನೋದು ಬೇಡ. ಬಂದ್ಮೇಲೆ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್ ಅಲ್ಲಿ ನಮ್ಗೆ ಏನೇನ್ ಸಿಗುತ್ತೆ ಎಲ್ಲ ನಮ್ಗೆ ಗೊತ್ತಾಗಿದೆ. ಒಂದು ಇನ್ಸೂರೆನ್ಸ್ ಕವರ್ ಆಗುತ್ತೆ, ಡ್ರೀಮ್ ಗೋಲ್ ಅಚೀವ್ ಮಾಡ್ಬೋದು, ಫಾರಿನ್ ಟ್ರಿಪ್ಸ್ ಹೋಗ್ಬೋದು, ಇವೆಲ್ಲ ಮಾಡ್ಬೋದು, ಮತ್ತೆ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬಹುದು. ಇವೆಲ್ಲ ಆಗ್ಲೇ ಹೇಳೋದಲ್ಲ, ಆರೋಗ್ಯ, ಸೆಕ್ಯೂರಿಟಿ, ಫೈನಾನ್ಷಿಯಲ್ ಇನ್ಕಮ್, ಟೈಮ್ ಫ್ರೀಡಮ್, ಇವೆಲ್ಲ ಇದ್ದಾಗ ನಾವು ಆರಾಮಾಗಿ ಸ್ವಂತ ಖುಷಿಯಾಗಿರ್ತೀವಲ್ಲ, ಹ್ಯಾಪಿ ಆಗಿರ್ತೀವಲ್ಲ, ಹ್ಯಾಪಿ ಫ್ಯಾಮಿಲಿ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು, ಯಾವತ್ತು ಒಂದು ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಸರ್ ಹೇಳಿದಾರೋ ಗೊತ್ತಿಲ್ಲ, ಒಂದು ಒಳ್ಳೆ ಬ್ಯೂಟಿಫುಲ್ ಲೈನ್ಸ್ ಕೊಟ್ಟಿದ್ದಾರೆ ನಮ್ಗೆ. ಎವ್ರಿ ಬೆಳಗಿನ ಜಾವ ಎದ್ದಾಗ ತಕ್ಷಣ ಐ ಆಮ್ ದಿ ಬೆಸ್ಟ್, ನನಗಿಂತ ಉತ್ತಮ ಯಾರು ಇಲ್ಲ, ಯಾವುದೇ ಆಗ್ಲಿ ನಾನು ಮಾಡಬಲ್ಲೆ, ಯಾವತ್ತು ಭಗವಂತ ನನ್ನ ಒಟ್ಟಿಗಿದ್ದಾನೆ, ನಾನು ವಿನ್ನರ್ ಆಗಿದ್ದೀನಿ, ನಾನು ಅಚೀವರ್ ಆಗಿದ್ದೀನಿ. ಟುಡೇ ಇಸ್ ಮೈ ಡೇ. ಯಾಕಂದ್ರೆ ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ. ಇವತ್ತು ಮಲಗಿದಾಗ ನಾಳೆ ಬೆಳಗ್ಗೆ ಎತ್ತೊಳ್ತೀವೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾನು ಎದ್ದಿದ್ದೀನಿ, ಈ ದಿನ ನಂದು, ಈ ದಿನ ನಾನು ಏನ್ ಮಾಡ್ಬೇಕು ಅನ್ನೋದು ಅದನ್ನ ಮಾಡಿ ಅಂತ ಹೇಳ್ತಾ, ಫೈನಾನ್ಷಿಯಲ್ ಗೋಲ್ಸ್ ಬಗ್ಗೆ ಗಮನ ಕೊಡಿ, ಕಸ್ಟಮರ್ಸ್ ಗೋಲ್ಸ್ ಬಗ್ಗೆ ಗಮನ ಕೊಡಿ, ಫಂಕ್ಷನಲ್ ಗೋಲ್ಸ್ ಬಗ್ಗೆ, ಟೀಮ್ ಗೋಲ್ಸ್ ಬಗ್ಗೆ, ಲರ್ನಿಂಗ್ ಗೋಲ್ಸ್, ಇದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಈ ಗೋಲ್ಸ್ ನೆಲ್ಲ ಗೋಲ್ ಕಡೆನು ಗಮನ ಕೊಡ್ಬೇಕು. ಫೈನಾನ್ಷಿಯಲ್ ಗೋಲ್ ಅಂದ್ರೆ ಏನು, ಯಾವ ರೀತಿ ಫೈನಾನ್ಷಿಯಲ್ ನಾವು ಫಾಸ್ಟ್ ಆಗಿ ಇನ್ಕಮ್ ಮಾಡ್ಬೇಕು ಅಂತ ಹೇಳ್ತಾ, ಎಲ್ರಿಗೂ ಇಷ್ಟೊತ್ತು ನನ್ನ ಒಂದು ಈ ಸೆಷನ್ ನ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಸಂತೋಷ ಗುರೂಜಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ.